ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಅಧ್ಯಯನವನ್ನು ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಕಳೆದ ದಿವಸಗಳಿಂದ ಆಶೀರ್ವಾದಕರವಾಗಿ ನಮ್ಮ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಇವತ್ತಿನ ಅಧ್ಯಯನವನ್ನು ನಿನ್ನ ಪರಿಶುದ್ಧ ಕೈಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಜೀವದ ವಾಕ್ಯಗಳ ಮೂಲಕ ಕರ್ತನೆ ನಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡಬೇಕರ್ತನೆ ಕೇಳಿಕೊಡ್ತೇವೆ. ನಮ್ಮನೆ ತಗ್ಗಿಸಿ ನಿನ್ನ ಪರಿಶುದ್ಧ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1ರಿಂದ 6ನೇ ವಚನ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 1-6. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಸಾರ್ದಿಸ್ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 7 ಸಭೆಗಳಲ್ಲಿ ಒಂದು ಸಭೆ ಮಾತ್ರವಲ್ಲದೆ 7 ಸಭೆಗಳಲ್ಲಿ 5ನೇ ಸಭೆ ಇದಾಗಿದೆ. ಪ್ರಿಯರೇ, ಕಳೆದ ಅನೇಕ ದಿವಸಗಳಿಂದ ಅನೇಕ ಮರ್ಮಗಳನ್ನು, ರಹಸ್ಯಗಳನ್ನು, ಉಪದೇಶಗಳನ್ನು ಪವಿತ್ರಾತ್ಮ ನಮಗೆ ಕೊಡ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು 1ನೇ ವಾಕ್ಯದಲ್ಲಿ ಈ ಸಭೆಯ ವಿಳಾಸ ಕರ್ತನ ಯೇಸು ಸ್ವಾಮಿಯನ್ನು ನಾವು ನೋಡ್ತೇವೆ. 1ನೇ ವಾಕ್ಯದಲ್ಲಿ 2ನೇದಾಗಿ 2 ವಿಧವಾಗಿ ಈ ಒಂದು ಸಭೆಗೆ ಕರ್ತನ ಪ್ರಕಟ ಆಗ್ತಾ ಇದ್ದಾನೆ. 7 ಆತ್ಮಗಳುಳ್ಳವನಾಗಿಯೂ 7 ನಕ್ಷತ್ರಗಳುಳ್ಳವನಾಗಿಯೂ ಪ್ರಕಟವಾಗುವಂಥ ಕರ್ತನಾದ ಯೇಸು ಸ್ವಾಮಿಯನ್ನು ಇಲ್ಲಿ ಕಾಣ್ತೇವೆ. ಪ್ರಿಯರೇ, 3ನೇದಾಗಿ 2 ಮತ್ತು 3ನೇ ವಾಕ್ಯದಲ್ಲಿ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಈ ಸಭೆ ಕರ್ತನಾದ ಯೇಸು ಸ್ವಾಮಿ ಕೊಡುವಂಥದ್ದನ್ನು ಕಾಣ್ತೇವೆ. 4ನೇದಾಗಿ ನಾವು 3ನೇ ವಾಕ್ಯದಲ್ಲಿ ಓದುತ್ತೇವೆ. ಅಂದರೆ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕೇಳಿ ಸಹ ಮಾನಸಾಂತರ ಪಡೆದು ಹೋದರೆ ಅಥವಾ ಎಚ್ಚರಗೊಳ್ಳದೆ ಹೋದರೆ 2 ವಿಧವಾದ ವ್ಯತ್ಯಸ್ತಕರವಾದ ಶಿಕ್ಷೆಗಳನ್ನು ಕರ್ತನು ಪ್ರಕಟಿಸುತ್ತಾ ಇದ್ದಾನೆ. 1ನೇದು, ನಾನು ಕಳ್ಳನಾಗಿ ಬರುವುದನ್ನು. 2ನೇದಾಗಿ, ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿದೆಂಬುದಾಗಿ. 4ನೇ ವಾಕ್ಯದಲ್ಲಿ ಸ್ವಲ್ಪ ಜನರು, ಅಂದರೆ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಂಥ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿದ್ದರಿಂದ ಶುಭ್ರ ವಸ್ತ್ರ ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರೆಂಬುದಾಗಿ ಎನ್ಕರೇಜ್ ಮಾಡ್ತಾ, ಕೊನೆಯದಾಗಿ ನಾವು ಮುಂದಕ್ಕೆ ನೋಡೋದಾದರೆ 5ನೇ ವಾಕ್ಯದಿಂದ ಓದೋದಾದರೆ ಅಲ್ಲಿ ಜಯಶಾಲಿಗೆ ಸಿಗುವಂಥ 3 ವಿಧವಾದ ಆಶೀರ್ವಾದಗಳನ್ನು ಹೇಳಿಕೊಂಡು ಕೊನೆಯದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲೆಂಬ ಸಂದೇಶದ ಮೂಲಕ ಈ ಒಂದು ಸಭೆಗಿರುವಂಥ ಆಲೋಚನೆಯನ್ನು ಕರ್ತನು ಮುಕ್ತಾಯಗೊಳಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 4ನೇ ವಾಕ್ಯ ಧ್ಯಾನ ಮಾಡ್ತಾ ಇದ್ದೇವೆ. ಆ ವಾಕ್ಯ ಓದಿಕೊಳ್ಳೋಣ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಹೌದು, ಅಂದರೆ ಪ್ರಿಯರೇ, ಇಲ್ಲಿ ನಾವು ಶರೀರದ ಮನುಷ್ಯನು ಧರಿಸುವಂಥ ವಸ್ತ್ರಗಳು ಉಂಟು, ಆತ್ಮದ ಮನುಷ್ಯನು ಧರಿಸುವಂಥ ವಸ್ತ್ರಗಳು ಉಂಟು ಎಂಬುದಾಗಿ ಕಳೆದ ದಿವಸಗಳಿಂದ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಆತ್ಮ ಧರಿಸುವಂಥ 10 ವಿಧವಾದ ವಸ್ತ್ರಗಳ ಕುರಿತ ಕಳೆದ ದಿವಸಗಳಲ್ಲಿ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಈ 10 ವಸ್ತ್ರಗಳ ಧ್ಯಾನದಾಯಿತು. ಅದರ ನಂತರವಾಗಿ 5 ವಿಧವಾದ ಪ್ರಾಮುಖ್ಯವಾದ ಸಂಗತಿಗಳನ್ನು ನಾವು ಧರಿಸಿಕೊಳ್ಳಬೇಕೆಂಬುದಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ 1ನೇದಾಗಿ ಈಗ ನಾವು ಧ್ಯಾನ ಮಾಡ್ತಿರುವಂಥದ್ದು ರೋಮಪುರದ ಪತ್ರಿಕೆ 13:12ನೇ ವಾಕ್ಯ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 13:12 ಧ್ಯಾನ ಮಾಡ್ತಾ ಇದ್ದ ಬೆಳಕಿನ ಆಯುಧಗಳು. ಅದನ್ನು ಎಫೆಸ್ ಚಾಪ್ಟರ್ 6 ನಾವು 14-18 ವಾಕ್ಯದಲ್ಲಿ ಅದನ್ನು ಕಾಣ್ತೇವೆ. ಅಂದರೆ 7 ವಿಧವಾದ ಬೆಳಕಿನ ಆಯುಧಗಳು ಅಥವಾ ಸರ್ವಾಯುಧಗಳು ಎಂಬುದಾಗಿ ಕೂಡ ಅದನ್ನು ಹೇಳ್ತೇವೆ. ನಾವು ನೀತಿ, ಸತ್ಯವೆಂಬ ನಡುಕಟ್ಟು, ನೀತಿಯೆಂಬ ವಜ್ರ ಕವಚ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಕೆರಗಳೆಂಬ
ಮೆಟ್ಟುಗಳು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬಂಥ ಒಂದು ಶಿರಸ್ತ್ರಾಣ, ಮಾತ್ರವಲ್ಲದೆ 6ನೇದಾಗಿ ದೇವರಾತ್ಮನು ಕೊಡುವಂಥ ಒಂದು ದೇವರ ವಾಕ್ಯ ಎಂಬಂಥ ಕತ್ತಿ. 7ನೇದಾಗಿ ನಾವು ನಿನ್ನೆ ದಿವಸ ನಾವು ಓದಿದ್ದೇವೆ ಪ್ರಾರ್ಥನೆ, ಅಂದರೆ ಪವಿತ್ರಾತ್ಮ ಪ್ರೇರಿತವಾದಂಥ ಒಂದು ಪ್ರಾರ್ಥನೆ ಕುರಿತಾಗಿ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯ. ಅದನ್ನು 18ನೇ ವಾಕ್ಯ ಪುನಃ ಓದಿಕೊಡುವ. ಎಫೆಸ್ ಚಾಪ್ಟರ್ 6:18 ವರ್ಸ್. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿರಿ. ಅಂದರೆ ಸಕಲ ವಿಧವಾದ ಪ್ರಾರ್ಥನೆ ಎಂಬುವಂಥದ್ದು ಬಲವಾದ ಒಂದು ಆಯುಧವಾಗಿದೆ ಪ್ರಿಯರೇ. ಶತ್ರುಗೆ ಎದುರಾಗಿ ಉಪಯೋಗಿಸುವಂಥ ಒಂದು ಬಲವಾದ ಆಯುಧ ಎಂಬುದಾಗಿ ಹೇಳಬೇಕಾದ್ರೆ ಅದು ಪ್ರಾರ್ಥನೆ ಎಂಬುದಾಗಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಸೈತಾನನ ರಾಜ್ಯವನ್ನು ಈ ಭೂಲೋಕದಲ್ಲಿ ಕೆಡವಿ ಹಾಕಬೇಕಾದ್ರೆ, ಸೈತಾನನ ರಾಜ್ಯವನ್ನು ಈ ಭೂಲೋಕದಲ್ಲಿ ಲಯಪಡಿಸಬೇಕಾದ್ರೆ ನಮಗೆ ಬೇಕಾದ ಒಂದು ಆಯುಧವು ಅದು ಪ್ರಾರ್ಥನೆ ಎಂಬಂಥ ಆಯುಧ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಿ ಕಾರಣದಿಂದ ಪ್ರಕಟಣೆಯವರೆಗೆ ಬಂದ ಎಲ್ಲ ದೇವಭಕ್ತರ ಜೀವಿತ ನೋಡುವುದಾದರೆ ಅವರ ಜೀವಿತದಲ್ಲಿ ಪ್ರಥಮವಾದ ಆದ್ಯತೆ ಅವರು ಪ್ರಾರ್ಥನೆಗೆ ಕೊಟ್ಟಿದ್ದರು. ಕಾರಣ ಪ್ರಾರ್ಥನೆಯ ಒಂದು ಮಹಿಮೆಯನ್ನು ಅವರು ಅರಿತುಕೊಂಡಿದ್ದರು ಪ್ರಿಯರೇ. ಹಾಗಾದರೆ ಮೋಶೆ ಕೂಡ ನಾವು ನೋಡುವುದಾದರೆ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದನು. ಅಬ್ರಾಹ್ಮ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದ, ಯಾಕೋಬ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದ, ಈಸಕ್ಕ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದ. ಅನೇಕರು ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಟ್ಟಿರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರಾರ್ಥನೆಯು ದೊಡ್ಡ ಆಯುಧವಾಗಿದೆ ಪ್ರಿಯರು. ಉದಾಹರಣೆ ಹೇಳಬೇಕಾದ್ರೆ ನಾವು ವಿಮೋಚನಾ ಕಾಂಡದಲ್ಲಿ 17ನೇ ಅಧ್ಯಾಯ 8ರಿಂದ 16ನೇ ವಾಕ್ಯ ಓದುವುದಾದರೆ, ಎಕ್ಸೋಡಸ್ ಚಾಪ್ಟರ್ 17:8-16 ವಾಕ್ಯ ಓದಿಕೊಳ್ಳುವುದಾದರೆ ಅಲ್ಲಿ ಅಂದರೆ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದ ದೇವ ಜನರಾದ ಇಸ್ರಾಯೇಲರು ಅವರು ವಾಗ್ದತ್ತ ದೇಶವಾದ ಕಾನಾನ್ಗೆ ಹೋಗುತ್ತಾ ಇದ್ದಾರೆ. ಅಮಲೇಕ್ಯರು ಅವರಿಗೆ ಎದುರಾಗಿ ಯುದ್ಧಕ್ಕೆ ದಾರಿಯಲ್ಲಿ ಬರುವಂಥದ್ದನ್ನು ಕಾಣ್ತೇವೆ. ಆ ಸಂದರ್ಭದಲ್ಲಿ ಮೋಶೆ ಏನು ಮಾಡ್ತಾನೆಂದರೆ ಜೋಶುವನನ್ನು ಸೈನಿಕರನ್ನು ಯುದ್ಧ ಮಾಡೋದಕ್ಕಾಗಿ ಯುದ್ಧ ಭೂಮಿ ಕಳಿಸಿ ಕೊನೆಗೆ ಆತನು ಆರೋನ ಊರರೊಟ್ಟಿಗೆ ಆತನು ಬೆಟ್ಟ ಹತ್ತುವುದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಇಲ್ಲಿ ಬೆಟ್ಟ ಹತ್ತುವಾಗ ಅವನು ಕೈಯನ್ನೆತ್ತಿ, ಬೆಟ್ಟ ಹತ್ತಿದ ಮೇಲೆ ಕೈ ಎತ್ತಿ ಯುದ್ಧ ಭೂಮಿಯಲ್ಲಿರುವಂಥ ದೇವ ಜನರಿಗಾಗಿ, ಯೋಶುವನಿಗಾಗಿ ಆತನು ಸತತವಾಗಿ ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡಿದ. ಆದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಯುದ್ಧ ಇದ್ದದರಿಂದಾಗಿ ಈ ಅಬ್ರಹಾಮನ ಕೈ ಎತ್ತಿದ ಕೈಗಳು ಸೋತು ಹೋಗುವಾಗ ಏನಾಗ್ತದೆ, ಕೆಳಗೆ ಬರುವಾಗ ಅಲ್ಲಿ ಏನಾಗ್ತಾ ಇತ್ತಂದರೆ ಇಸ್ರೇಲರಿಗೆ ಸೋಲು ಉಂಟಾಗ್ತಾ ಇತ್ತು, ಕೈ ಮೇಲಕ್ಕೆತ್ತುವಾಗ ಜಯ ಉಂಟಾಗ್ತದೆ. ಇದನ್ನು ಕಂಡಂಥ ಆರೋನ ಊರವರು ಏನು ಮಾಡ್ತಾರೆ ಅಂದರೆ ಮೋಶೆಯ ಕೈಯನ್ನು ಒಂದು ಕಲ್ಲನ್ನಿಟ್ಟು ಅಲ್ಲಿ ಈಚೆ ಕಡೆ ಒಬ್ಬ ಆಚೆ ಕಡೆ ಒಬ್ಬ ಆರೋನ ಊರರು ಆತನ ಕೈಯನ್ನು ಮೇಲಕ್ಕೆತ್ತಿ ಹಿಡಿದಿರುವುದನ್ನು ಅಲ್ಲಿ ಕಾಣ್ತಾ. ಅಂದರೆ ಇಲ್ಲಿ ಮೋಶೆ ಮಾತ್ರವಲ್ಲ, ಆರೋನ ಊರರು ಪ್ರಾರ್ಥನೆಯ ಒಂದು ಮಹತ್ವವನ್ನು, ಪ್ರಾರ್ಥನೆಯ ಒಂದು ಮಹಿಮೆಯನ್ನು ಅವರು ತಿಳುಕೊಳ್ಳುವುದನ್ನು ಕಾಣ್ತೇವೆ. ಕೊನೆಗೆ ಅಮಲೇಕ್ಯರ ಮೇಲೆ ಅಲ್ಲಿ ಅವರಿಗೆ ದೊಡ್ಡ ಜಯ ಸಿಗುವಂಥದ್ದನ್ನು ಕೂಡ ಇಲ್ಲಿ ಕಾಣ್ತೇವೆ ಪ್ರಿಯರೇ. 2 ಪೂರ್ವ 20ನೇ ಅಧ್ಯಾಯ 3ನೇ ವಾಕ್ಯ ಅನೇಕ ಸರಿ ವಾಕ್ಯ ಓದಿದ್ದೇವೆ. ಯೋಷಪಾಟನಿಗೆ ಎದುರಾಗಿ 3 ಜನಾಂಗಗಳು ಯುದ್ಧಕ್ಕೆ ಬಂದಾಗ ಅವನು ಒಂದೇ ಒಂದು ಆಯುಧವನ್ನು ಆತನು ಎತ್ತುತ್ತಾ ಇದ್ದಾನೆ, ಅದಾಗಿದೆ ಉಪವಾಸ ಪ್ರಾರ್ಥನೆ ಎಂಬಂಥ ಆಯುಧ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ ಪ್ರಿಯರೇ. ಹಾಗಾದರೆ ನಾನು ನಿಮಗೆ ಉತ್ತೇಜನ ಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದಿದ್ದರೆ ಇವತ್ತಿನಿಂದ ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡಿರಿ. ನಾವು ಕರ್ತನ ದೇವಸ್ವಾಮಿಯ ಇಡೀ ಜೀವಿತ ನೋಡುವುದಾದರೆ ಆತನ ಜೀವಿತ ಪ್ರಾರ್ಥನಾಮಯವಾಗಿತ್ತು. ಬೆಳಿಗ್ಗೆ ಪ್ರಾರ್ಥಿಸಿದ, ಮಧ್ಯಾಹ್ನ ಪ್ರಾರ್ಥಿಸಿದ, ಸಂಜೆ ಪ್ರಾರ್ಥಿಸಿದ, ರಾತ್ರಿ ಪ್ರಾರ್ಥಿಸಿದ, ಇಡೀ ರಾತ್ರಿ ಪ್ರಾರ್ಥಿಸುವಂಥದ್ದನ್ನು ಕಾಣ್ತೇವೆ. ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥಿಸುವಂಥದ್ದು ಕಾಣ್ತಾ ಇದ್ದೇವೆ. ಆತನ ಶಿಷ್ಯರು ಕಾಣ್ತಾ ಇದ್ದರು. ಮಾತ್ರವಲ್ಲ, ಆಚೆ ಕಡೆ ಯೋಹನ್ನನ ಶಿಷ್ಯರು ಕೂಡ ಪ್ರಾರ್ಥಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಆ ಸಂದರ್ಭದಲ್ಲಿ ಈ ಯೇಸುಕ್ರಿಸ್ತ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ಯೋಹನ್ನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಟ್ಟಂತೆ ನೀವು ನಮಗೂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಡಿ ಎಂಬುದಾಗಿ ಅವರು ಕೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಪ್ರಾರ್ಥನೆಯ ಮಹತ್ವವನ್ನು ಶಿಷ್ಯರು ಕೂಡ ಅರಿತುಕೊಂಡು ಕೊನೆಗೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಿಂದ ಮೊದಲುಗೊಂಡು ನೋಡುವುದಾದರೆ ಆಕ್ಟ್ಸ್ ಚಾಪ್ಟರ್ 1:13-14 ಸತತವಾದ ಪ್ರಾರ್ಥನೆಯಲ್ಲಿ ಕಾಣ್ತಾ 10 ದಿವಸಗಳ ಸತತ ಪ್ರಾರ್ಥನೆ ನಿಮಿತ್ತವಾಗಿ 10ನೇ ದಿವಸದಲ್ಲಿ ಪವಿತ್ರಾತ್ಮನು 120 ಜನರ ಮೇಲೆ, ಶಿಷ್ಯರ ಮೇಲೆ ಅಲ್ಲಿ ಇಳಿದು ಬರುವಂಥದ್ದನ್ನು, ಪೆಂತೆಕೋಸ್ತ ದಿವಸದಲ್ಲಿ ಇಳಿದು ಬರುವಂಥದ್ದನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ.
ಅವತ್ತಿನಿಂದ ಆದಿ ಸಭೆ ಪ್ರಾರ್ಥನೆಯನ್ನು ಎಲ್ಲ ವಿಷಯಗಳಿಗೆ ಪ್ರಾರ್ಥಿಸುವಂಥದ್ದನ್ನು, ಪ್ರಾರ್ಥನೆಗೆ ಮಹತ್ವ ಕೊಡುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಪೊಸ್ತಲಕೃತ್ಯ 4ನೇ ಅಧ್ಯಾಯ 24ನೇ ವಾಕ್ಯದಿಂದ ಓದುವುದಾದರೆ, ಸಭೆಗೆ ಹಿಂಸೆ ಬಂದ ಸಂದರ್ಭದಲ್ಲಿ ಕೂಡ ಅವರು ಎತ್ತಿದಂಥ ಆಯುಧವಾಗಿತ್ತು ಅದು ಪ್ರಾರ್ಥನೆ. ಅವರು ಏಕ ಮನಸ್ಸಿನಿಂದ ಅವರು ಒಟ್ಟಾಗಿ ಸೇರಿ ಅಲ್ಲಿ ಪ್ರಾರ್ಥಿಸುವಂಥದ್ದನ್ನು ಕಾಣ್ತೇವೆ. ಅದು ಮಾತ್ರವಲ್ಲದೆ ಇನ್ನೊಂದು ವಾಕ್ಯ ಓದುವ, ಅಪೊಸ್ತಲಕೃತ್ಯ 6ನೇ ಅಧ್ಯಾಯ 3, 4, 5 ವಾಕ್ಯ ಓದಿಕೊಳ್ಳೋಣ. ಆದುದರಿಂದ ಸಹೋದರರೇ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರಾದ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ಅವರನ್ನು ಈ ಕೆಲಸದ ಅಂದ್ರೆ ವಿಧವೆಯರನ್ನು ಸೇವೆ ಮಾಡುವಂತ ಆಶ್ರಮದ ಮೇಲೆ ನೇಮಿಸಿರಿ. ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿ ನಾವು ಅದರ ಪ್ರಾರ್ಥನೆ ಮತ್ತು ವಾಕ್ಯೋಪದೇಶ, ಕೇವಲ ವಾಕ್ಯೋಪದೇಶ ಮತ್ತೆ ಹೇಳ್ತಾ ಇಲ್ಲ, ಪ್ರಾರ್ಥನೆ ಮತ್ತು ವಾಕ್ಯೋಪದೇಶ ಎರಡನ್ನೂ ಕೂಡ ಮಾಡುವುದರಲ್ಲಿ ನಾವು ನಿರತರಾಗ್ತೇವೆ ಎಂಬಂಥ ಅಲ್ಲಿ ಮಾತನ್ನು ಈ ಅಪೊಸ್ತಲರು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ ಕಾರಣ 7ನೇ ಆಯುಧವಾಗಿದೆ ಪ್ರಾರ್ಥನೆ ಎಂಬಂಥ ಆಯುಧ. ಇದು ಭಯಂಕರ ಪವರ್ಫುಲ್ ಆಯುಧವಾಗಿದೆ. ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಕರ್ತನಾದ ಯೇಸು ಸ್ವಾಮಿ ಬಯಸ್ತಾ ಇದ್ದಾನೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಆತನು ಬಯಸ್ತಾ. ಪೌಲನು ಆತನ 14 ಪತ್ರಿಕೆಗಳಿಗೆ ಅಲ್ಲಲ್ಲಿ ಕೂಡ ಪ್ರಾರ್ಥನೆ ಕುರಿತಾಗಿರುವಂಥ ಎಚ್ಚರಿಕೆಯನ್ನು ಆತನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಉದಾಹರಣೆಗೆ ಕೊಲೊಸ್ಸೆ 4:2 ವಾಕ್ಯ ಓದಿಕೊಳ್ಳೋಣ. ಕೊಲೊಸ್ಸೆ ಚಾಪ್ಟರ್ 4 ವರ್ಸಸ್ 2 ವಾಕ್ಯ ಓದಿಕೊಳ್ಳಿ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇನ್ನೊಂದು ವಾಕ್ಯ ಓದುವ, ರೋಮ್ ಚಾಪ್ಟರ್ 12 ರೋಮ 12. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. 1 ಪೀಟರ್ 4:7 ಪೇತ್ರನೇನು ಹೇಳ್ತಾರೆ ನೋಡುವ. 1 ಪೇತ್ರ 4:7 ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರಿ. ನೋಡಿ ಎಂತ ಒಂದು ಮಾತು ಇಲ್ಲಿ ಪೇತ್ರನು ಎಚ್ಚರಿಸಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಪ್ರಾರ್ಥನೆ ವಿಷಯದಲ್ಲಿ ತುಂಬ ವಿಧವಾದ ಪ್ರಾರ್ಥನೆ ಉಂಟು. ಕೆಲವೊಂದು ವಿಧವಾದ ಪ್ರಾರ್ಥನೆಗಳ ಬಗ್ಗೆ ನಾವು ಕಲಿತು ಮುಂದಕ್ಕೆ ನಾವು ಧ್ಯಾನ ಮಾಡಿ ನಾವು ಮುಂದಕ್ಕೆ ಹೋಗೋಣ ಪ್ರಿಯರೇ. ಒಂದನೇ ಪ್ರಾರ್ಥನೆಯಾಗಿದೆ ಹೃದಯದ ಅಂತರಾಳದಿಂದ ಮಾಡುವಂಥ ಪ್ರಾರ್ಥನೆ. ಇದನ್ನು 12 ಮಾಡಿದ ಬಗ್ಗೆ ನೋಡ್ತೇವೆ. 1 ಸಾಮ್ಯಲ 1ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದಿಕೊಳ್ಳೋಣ. 1 ಸಾಮ್ಯಲ್ ಚಾಪ್ಟರ್ 1:10 ಓದುವ. 12 ಪ್ರಾರ್ಥನೆ ಹೃದಯದ ಆಳದಿಂದ ಅಂದರೆ ದುಃಖದಿಂದ ಮಾಡುವಂಥ ಒಂದು ಪ್ರಾರ್ಥನೆ. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದುದರಿಂದ ಹೇಗೆ ಪ್ರಾರ್ಥಿಸುತ್ತಿದ್ದರು? ಆಕೆ ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು. ಅವಳ ಪ್ರಾರ್ಥನೆ ಅದು ಕೂಡ ಡೀಪ್, ಆಳವಾಗಿ ಪ್ರಾರ್ಥನೆ ಮುಳುಗಿದ್ದಾಳೆ. ಆಚೆ ಏನು ನಡೀತಾ ಇದೆ ಅವಳಿಗೆ ಗೊತ್ತಿಲ್ಲ. ಅದನ್ನು ನೋಡಿದಂಥ ಎಲಿ ಎಂಬ ಯಾಜಕ ನಿನ್ನ ಮತ್ತು ಇಳಿದು ಹೋಗಲಿ ಅಂದರೆ ಅವನು ಏನೇ ಯೋಚನೆ ಮಾಡಿದ, ಇವಳು ಮದ್ಯಪಾನ ಮಾಡಿ ಮತ್ತಳಾಗಿ ಈ ರೀತಿಯಲ್ಲಿ ಆಡ್ತಾ ಇದ್ದಾಳೆ ಎಂಬುದಾಗಿ. ಆದರೆ ಅವಳು ತನ್ನ ದುಃಖದ ವಿಷಯದಲ್ಲಿ ಮಾತಾಡಿದಾಗ ಅವನು ಎಚ್ಚರಗೊಂಡು ಕೊನೆಗೆ ಹೇಳ್ತಾ ಇದ್ದಾನೆ, ನಿನ್ನ ವಿಜ್ಞಾಪನೆಯು ದೇವರು ಕೇಳಲಿ. ಸಿಕ್ಕಿದ್ರೆ ಓದಿ, ಕಂಟಿನ್ಯೂ ಓದಿ. 18 ವಾಕ್ಯದವರೆಗೆ ಓದಿ ನೋಡುವ. ಶಬ್ದ ಕೇಳಿಸಲಿಲ್ಲ. ಆದಾದರಿಂದ ಆಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಹನ್ನಳು, ಸ್ವಾಮಿ, ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಎಲ್ಲ ಹೆಚ್ಚಾದ ಚಿಂತೆಯನ್ನು ಮನೋವ್ಯತೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು, ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ನೋಡಿ ಪ್ರಿಯರೇ, ಹನ್ನಳ ಪ್ರಾರ್ಥನೆಯಲ್ಲಿ ಕಾಣ್ತೇವೆ ಹೃದಯದಿಂದ ಅವಳು
ಹೃದಯದ ಅಂತರಾಳದಿಂದ ಅವಳು ಪ್ರಾರ್ಥಿಸುವಂಥ ಹನ್ನಳನ್ನು ಇಲ್ಲಿ ಕಾಣ್ತಾ. ಅದ ನಂತರ ಅವಳ ಮೊರೆಯಲ್ಲಿ ದುಃಖ ಕಾಣಲಿಲ್ಲ. ಕಾರಣ ಏನು? ಅವಳಿಗೊಂದು ನಂಬಿಕೆ. ಮಾರ್ಕ್ 11:24-25 ವಾಕ್ಯ ಓದುವಾಗ ಅಲ್ಲಿನ ಸ್ಪಷ್ಟ 24 ಮಾರ್ಕ್ 11:24 ಹೇಳ್ತದೆ, ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಿ ಅದು ಸಿಕ್ಕಿದೆ ಎಂಬುದಾಗಿ ನಂಬಿರಿ, ಅದು ನಿಮಗೆ ಸಿಕ್ಕುವುದಂತ ಅಲ್ಲಿ ಸ್ಪಷ್ಟವಾಗಿದೆ. ಈ ನಂಬಿಕೆಯೊಂದಿಗೆ ಹೊರಟು ಹೋಗುವಂಥದ್ದನ್ನು ಕಾಣ್ತೇವೆ. ಕೊನೆಗೆ ಏನು ಮಾಯಿತು? ದೇವರು ಅವಳಿಗೆ ಸುಂದರವಾದ ಒಂದು ಗಂಡು ಮಗು ಸಾಮುವೇಲನನ್ನು ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. 19ನೇ ವಾಕ್ಯದಿಂದ ಕಂಟಿನ್ಯೂ ಮುಂದಕ್ಕೆ ಓದುವುದಾದರೆ 1ನೇ ಅಧ್ಯಾಯದಲ್ಲಿ ಅಲ್ಲಿ ಸಾಮುವೇಲನ ಜನನವನ್ನು ಕೂಡ ಅಲ್ಲಿ ಕಾಣುವುದನ್ನು ನೋಡ್ತೇವೆ ಪ್ರಿಯರೇ. ಓಕೆ, 1ನೇ ಪ್ರಾರ್ಥನೆ ಆಗಿದೆ, ಹೃದಯದ ಅಂತರಾಳದಿಂದ ನಾವು ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ, ದುಃಖದಿಂದ ಪ್ರಾರ್ಥಿಸುವಂಥ ಪ್ರಾರ್ಥನೆ ಆಗಿದೆ. 2ನೇ ಪ್ರಾರ್ಥನೆ, ದುಃಖವನ್ನು, ನಮ್ಮ ಹೃದಯದ ಸಾರವನ್ನು ದೇವರ ನೀರಿನಾಗಿ ಹೊಯ್ದು ಮಾಡುವಂಥ ಪ್ರಾರ್ಥನೆ. ನಾವು ಪ್ರಲಾಪಗಳು 2:18-19ನೇ ವಾಕ್ಯ ಓದ್ತೇವೆ. ಲೆಮೆಂಟೇಷನ್ ಚಾಪ್ಟರ್ 2:18-19 ವರ್ಸ್. ನಿನ್ನ ಜನರು ಕರ್ತನಿಗೆ ಮನಪೂರ್ವಕವಾಗಿ ಮೊರೆ ಇಟ್ಟಿದ್ದಾರೆ. ಚಿಯೋನ್ ನಗರಿಯ ಕೋಟೆಯವರೇ, ನಿಮ್ಮ ಕಣ್ಣೀರು ಹಗಲಿರುಳು ತೊರೆಯಂತೆ ಇಳಿಯಲಿ. ನಿಮಗೆ ವಿರಾಮವೇ ಬೇಡ. ಅದು ನಿಮ್ಮ ನೇತ್ರದಿಂದ ನಿಲ್ಲದೆ ಸುರಿಯಲಿ. ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ. ನಿಮ್ಮ ಹೃದಯದ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಹೊಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ನೋಡಿ, ಹೃದಯದ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡ್ರಿ ಎಂಬುದಾಗಿ ಹೇಳ್ತಾ ಇದೆ. ಅಂದರೆ ಒಯ್ಯುವಂಥ ದುಃಖವನ್ನು ದೇವರ ಮುಂದೆ ಒಯ್ಯುವಂಥ ಒಂದು ಪ್ರಾರ್ಥನೆಯಾಗಿದೆ ಪ್ರಿಯರೇ. ನಾವು ಕೀರ್ತನೆ 62:8ನೇ ವಾಕ್ಯ ಓದುವುದಾದರೆ, Psalms 62:8 ಓದುವುದಾದರೆ, ಆತನನ್ನೇ ನಂಬಿ ಆತನ ಮುಂದೆ ನಿಮ್ಮ ಹೃದಯವನ್ನು ಬಿಚ್ಚಿರಿ ಎಂಬುದಾಗಿ ಹೇಳ್ತದೆ. ಓದಿ. ಜನರೇ ಯಾವಾಗಲೂ ಆತನನ್ನೇ ನಂಬಿ, ಯಾವಾಗಲೂ ಯೇಸು ಕ್ರಿಸ್ತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ಯೇಸು ಕ್ರಿಸ್ತನ ಮುಂದೆ ಬಿಚ್ಚಿರಿ. ಹಲ್ಲೆಲೂಯಾ. ದೇವರು ನಮ್ಮ ಆಶ್ರಯವಾಗಿದ್ದಾನೆ. ಕರ್ತನಾದ ಯೇಸು ಸ್ವಾಮಿಯ ಮುಂದೆ ಆತನ ನಂಬಿ ನಮ್ಮ ಹೃದಯವನ್ನು ಬಿಚ್ಚುವುದಾದರೆ ಆತನು ಪ್ರತಿಫಲ ಕೊಡುವ ದೇವರು, ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು. 2ನೇ ಪ್ರಾರ್ಥನೆಯಾಗಿದೆ, ಹೃದಯವನ್ನು ನೀರಿನ ಸಾರವಾದ ಹಾಗೆ ಒಯ್ಯುವಂಥ ಒಂದು ಪ್ರಾರ್ಥನೆಯಾಗಿದೆ ಪ್ರಿಯರೇ. ಅಂದರೆ ದೇವರ ಪಾದಪೀಠದಲ್ಲಿ ಕಣ್ಣೀರಿನಿಂದ ಹೃದಯದ ಸಾರವನ್ನು ಒಯ್ದು ಮಾಡುವಂಥ ಒಂದು ಪ್ರಾರ್ಥನೆ ಎಂಬುದಾಗಿ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಓಕೆ, 3ನೇ ಪ್ರಾರ್ಥನೆ ವೈಯಕ್ತಿಕ ಪ್ರಾರ್ಥನೆಯಾಗಿದೆ, ಇಂಡಿವಿಜುವಲ್ ಪ್ರೇಯರ್. ಮ್ಯಾಥ್ಯೂ ಚಾಪ್ಟರ್ 6:6 ವಾಕ್ಯ ಓದಿ. ಮತ್ತಾಯ 6:6. ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನ್ನ ತಂದೆ ನಿನಗೆ ಫಲ ಕೊಡುವನು. ಕರ್ತನ ಯೇಸು ಕ್ರಿಸ್ತನ ಜೀವಿತ ನೋಡಿದರೆ ಹೆಚ್ಚಿನದಾಗಿ ವೈಯಕ್ತಿಕವಾಗಿ ಆತನು ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದೆ. ನಾವು ಮಾರ್ಕ 1:35 ಆಗಿರ್ಬೋದು, ಲೂಕ 5:16 ಆಗಿರ್ಬೋದು, 15:16 ಆಗಿರ್ಬೋದು, ಅಥವಾ ಲೂಕ 6:12 ಆಗಿರ್ಬೋದು, ಅನೇಕ ವಾಕ್ಯಗಳು ಹೇಳ್ಬೋದು ಪ್ರಿಯರೇ. ಆತನ ವೈಯಕ್ತಿಕವಾದಂಥ ಜೀವಿತದಲ್ಲಿ ಇರುವ ಪ್ರಾರ್ಥನೆಯಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯ. ಆದ ಕಾರಣ ಒಂದು ಜಯದೊಂದಿಗೆ ತನ್ನ ಸೇವೆಯನ್ನು ಈ ಲೋಕದಲ್ಲಿ ಆತನ ಮುಗಿಸುವಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದ ಕಾರಣ ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಒಂದು ದಿವಸದಲ್ಲಿ ಅಟ್ಲೀಸ್ಟ್ 1 ಗಂಟೆ ಅನ್ಯ ಭಾಷೆ ಮಾತಾಡಿ, 1 ಗಂಟೆ ಆರಾಧನೆ ಮಾಡಿ, 1 ಗಂಟೆ ಪ್ರಾರ್ಥನೆ ಮಾಡಿ, ಮತ್ತು 1 ಗಂಟೆ ಸತ್ಯವೇದ ಓದಿ. ಈ ಸಮಯಗಳನ್ನು ಡಿವೈಡ್ ಮಾಡ್ಬೋದು. ನೀವು 4 ಗಂಟೆ ಅದೊಟ್ಟಿಗೆ 2 ಗಂಟೆ ಬೆಳಿಗ್ಗೆ, 2 ಗಂಟೆ ಸಾಯಂಕಾಲ ಮಾಡಿ ಡಿವೈಡ್ ಮಾಡಿ ನೀವು ಪ್ರಾರ್ಥನೆಗಳನ್ನು ಮಾಡಬಹುದು ಪ್ರಿಯರೇ. ಖಂಡಿತವಾಗಿ ಅಲ್ಲಲ್ಲಿ ನೀವು ಪ್ರಾರ್ಥನೆ ವೀರರಾಗಿ ಖಂಡಿತವಾಗಿ ಮಾರ್ಪಡಲಿಕ್ಕೆ ಹೋಗುತ್ತೀರಿ ಪ್ರಿಯರೇ. ಆದರೆ ಪ್ರಾರ್ಥನೆ ಇಲ್ಲದೆ ಒಂದು ದಿವಸ ಕೂಡ ಮಲಗಲಿಕ್ಕೆ ಹೋಗಬೇಡಿ. ಒಂದು ದಿವಸ ಆದರೂ ರಾತ್ರಿ ಪ್ರಾರ್ಥನೆ ಇಲ್ಲದೆ ಮಲಗಲಿಕ್ಕೆ ಹೋಗಬೇಡಿ. ನಾವು ದಾವೀದನ ಜೀವಿತ ನೋಡುವುದಾದರೆ ಆತನು ವೈಯಕ್ತಿಕ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆಗಿದೆ. ಒಂದು ದಿವಸಕ್ಕೆ 3 ಸಲ ತ್ರಿಕಾಲದಲ್ಲಿ, ಕೀರ್ತನೆ 55:17 ಓದಿ. Psalms 55:17. ತ್ರಿಕಾಲದಲ್ಲಿಯೂ
ಹಂಬಲಿಸುತ್ತಾ ಮೊರೆ ಇಡುವೆನು. ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ ನನ್ನ ವಿರೋಧಿಗಳು ಅನೇಕರಿದ್ದರು, ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಎಂಥ ಒಂದು ಪ್ರಾರ್ಥನೆ! ತ್ರಿಕಾಲದಲ್ಲಿ ನಾನು ದೇವರಿಗೆ ಮೊರೆ ಇಡ್ತೇನೆ, ನನ್ನ ಪ್ರಾರ್ಥನೆ ತನಗೆ ಕೇಳ್ತಾನೆ, ನನ್ನ ವಿರೋಧಿಗಳನ್ನು ಮುಟ್ಟದಂತೆ ನಾನು ಸುರಕ್ಷಿತವಾಗಿ ಭದ್ರವಾಗಿ ಆತನು ಕಾಪಾಡ್ತಾನೆ ಎಂಬುದಾಗಿ ಆತನು ಹೇಳುವಂತ ನೋಡ್ತೇವೆ. ಪ್ರಾರ್ಥನೆ ಏನು ಮಾಡ್ತದೆ? ವೈರಿಗಳು ನಮ್ಮನ್ನು ಮುಟ್ಟದಂತೆ ಮಾಡುತ್ತದೆ. ಅನೇಕರು ಮಂತ್ರವಾದಗಳನ್ನು ಮಾಡಬಹುದು, ಮಾಟಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ದುರಾತ್ಮಗಳನ್ನು ಕಳಿಸಬಹುದು, ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಬಹುದು, ನಮ್ಮ ಕೆಲಸಗಳನ್ನು ಹಾಳು ಮಾಡಲಿಕ್ಕೆ ನೋಡ್ಬೋದು. ನಮಗೆ ಗೊತ್ತಿಲ್ಲ ಯಾರು ಏನು ಮಾಡ್ತಾರೆ ನಮ್ಮ ಹಿಂದುಗಡೆ ಎಂಬುದಾಗಿ. ಆದರೆ ಒಂದು ಪ್ರಾರ್ಥನೆಯ ಬಲ ನಿಮ್ಮಲ್ಲಿ ಇರುವುದಾಗಿರುವುದಾದರೆ ಅಲ್ಲಲ್ಲಿಯ ಖಂಡಿತವಾಗಿ ನೀವು ಪ್ರೊಟೆಕ್ಟೆಡ್ ಆಗಿರುತ್ತೀರಿ. ನಿಮ್ಮ ವೈರಿಗಳು ನಿಮ್ಮನ್ನು ಮುಟ್ಟದಂತೆ ಕರ್ತನು ನಿಮಗೆ ಪ್ರೊಟೆಕ್ಷನ್, ಭದ್ರತೆಯನ್ನು ಕೊಡುವ ಆತನು. ಅದಕ್ಕೆ ನೋಡಿ ಕೀರ್ತನೆ 91:1 ಹೇಳುತ್ತದೆ, ಪರಾತ್ಪರನ ಮೊರಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುಸ್ತನಾಗಿರುವನು. ದಾನಿಯೇಲನ ಜೀವಿತ ಕೂಡ ತ್ರಿಕಾಲದಲ್ಲಿ ಪ್ರಾರ್ಥಿಸುವಂಥ ಜೀವಿತವಾಗಿತ್ತು. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯ ಓದುವ. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 6:10. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿದನು, ಸ್ತೋತ್ರ ಸಲ್ಲಿಸಿದನು. ಪ್ರೈಸ್ ಗಾಡ್. ತ್ರಿಕಾಲದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಪ್ರಾರ್ಥಿಸುವಂಥ ದಾನಿಯೇಲನಲ್ಲಿ ಕಾಣ್ತೇವೆ ಪ್ರಿಯರೇ. ವೈದಿಕ ಪ್ರಾರ್ಥನೆ. ಮೂರನೇದಾಗಿ ಪ್ರಾರ್ಥನೆ ಯಾವುದಾಗಿದೆ? ವೈದಿಕ ಪ್ರಾರ್ಥನೆ. 4ನೇ ಪ್ರಾರ್ಥನೆ ಬಹಿರಂಗ ಪ್ರಾರ್ಥನೆ. ಆಕ್ಟ್ಸ್ ಚಾಪ್ಟರ್ 4:24-31 ವಾಕ್ಯ ಓದಿ. ಹಿಂಸೆ ಬಂದಾಗ ಸಭೆಗೆ ಶಿಷ್ಯರೆಲ್ಲರೂ ಒಟ್ಟಾಗಿ ಸೇರಿ ಮಾಡಿದಂಥ ಒಂದು ಪ್ರಾರ್ಥನೆಯಲ್ಲಿ ಕಾಣ್ತೇವೆ. ನಾವು ಓದಿಕೊಳ್ಳೋಣ. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಒಡೆಯನೇ, ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ, ನೀನು ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರು? ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು? ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧವಾಗಿ ನಿಂತರು. ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡರು ಎಂದು ಹೇಳಿಸಿದೆಯಲ್ಲವೇ? ಆ ಮಾತಿಗೆ ಅನುಸಾರವಾಗಿ ಈ ಪಟ್ಟಣದಲ್ಲಿ ಹೆರೋದನು ಪೊಂತ್ಯ ಪಿಲಾತನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದನ್ನೇ ನಡೆಸಿದರು. ಕರ್ತನೆ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಪ್ರೈಸ್ ಗಾಡ್. ಅವರು ಕೂಡಿದ ಆ ಒಂದು ಸ್ಥಳವು ನಡುಗುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಒಂದು ಪ್ರಾರ್ಥನೆ ಸೈತಾನ ಲೋಕವನ್ನು ನಡುಗಿಸುವಂಥದ್ದಾಗಿದೆ. ಬಹಿರಂಗವಾದ ಪ್ರಾರ್ಥನೆ ಅಂದರೆ ಒಟ್ಟಾಗಿ ಸಭೆಯಾಗಿ ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಮಾಡುವಂಥ ಪ್ರಾರ್ಥನೆ ಬಹಿರಂಗ ಪ್ರಾರ್ಥನೆ ಎಂಬುದಾಗಿ ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. 5ನೇ ಪ್ರಾರ್ಥನೆ ಒಂದಿದೆ, ಅದಾಗಿದೆ ಕುಟುಂಬ ಪ್ರಾರ್ಥನೆ ಪ್ರಿಯರೇ. ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 1-3 ವಾಕ್ಯ ಮಾತ್ರ ಓದಿಕೊಳ್ಳೋಣ.
ಆಕ್ಟ್ಸ್ ಆಫ್ ಅಪೋಸ್ಟಲ್ ಚಾಪ್ಟರ್ 10 1-3 ಫ್ಯಾಮಿಲಿ ಪ್ರೇಯರ್, ಕುಟುಂಬ ಪ್ರಾರ್ಥನೆ. ಕೈಸರೇಯದಲ್ಲ ಇತಾಲ್ಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಪ್ರಾರ್ಥನೆ ಮಾಡ್ತಿದ್ದ. ನೋಡಿ, ಕುಟುಂಬ ಪ್ರಾರ್ಥನೆ, ಕುಟುಂಬವಾಗಿ ದೇವರಿಗೆ ಭಯಪಡುವುದು ಮಾತ್ರವಲ್ಲ, ದಾನ ಧರ್ಮ ಮಾಡುವುದು ಮಾತ್ರವಲ್ಲ, ಪ್ರಾರ್ಥಿಸುವಂತಹ ಈ ಕೊರ್ನೇಲ್ಯನ ಕುರಿತಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಕುಟುಂಬ ಪ್ರಾರ್ಥನೆ. ಇವತ್ತು ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇದೆಯಾ? ನನಗೆ ಅನೇಕ ಸಲ ಕುಟುಂಬ ಪ್ರಾರ್ಥನೆಯಲ್ಲಿ ನನಗೆ ಈಗಿನ ಕಾಲದಲ್ಲಿ ಸೇರ್ಲಿಕ್ಕಾಗಿ ಸ್ಟುಡಿಯೋದಲ್ಲಿ ನಾವು ಈ ಒಂದು ಮೀಟಿಂಗನ್ನು ಸ್ಟಾರ್ಟ್ ಮಾಡಿದ ನಂತರವಾಗಿ ಆನ್ಲೈನಲ್ಲಿ ನನಗೆ, ಆದರೆ ನಾನು ಅಲ್ಲಿ ಹೋಗುವಾಗ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಆರಂಭಿಸಿ ಮುಕ್ತಾಯದ ಹಂತಕ್ಕೆ ಬಂದಿರ್ತದೆ. ಒಳ್ಳೆ ವರ್ಷಿಪ್ ಮಾಡ್ತಾರೆ, ನನ್ನ ಮಿಸ್ಸಸ್ ಮಕ್ಕಳು, ನನ್ನ ತಾಯಿ ಎಲ್ಲ ಹೊಸದೆಟ್ಟೆಲ್ಲ ಸೇರಿ ಒಳ್ಳೆ ವರ್ಷಿಪ್ ಮಾಡ್ತಾರೆ, ನಂತರವಾಗಿ ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ನಾನು ಇಲ್ಲಿಂದ ಮೀಟಿಂಗ್ ಮುಗಿಸಿ ತಿರುಗಿ ಹೋಗುವಾಗ ಅವ್ರದಲ್ಲಿ ಪ್ರಾರ್ಥನೆ ಮುಗಿದಾಗಿರ್ತದೆ, ಮುಕ್ತಾಯದ ಹಂತಕ್ಕೆ ಅವರು ಬಂದಿರ್ತಾರೆ. ಮುಂಚೆ ನನಗೆ ಕುಟುಂಬ ಸೇರಲಿಕ್ಕೆ ಆಗಿರ್ತದೆ. ಅದರ ಥರ ಪ್ರಾರ್ಥನೆ ಮಾಡೋದಿಲ್ಲ ಅಂತಲ್ಲ, ಅಲ್ಲಲ್ಲಿಯ ನಾವು ಮುಂಜಾನೆ ರಾತ್ರಿ ಲೇಟ್ ಮಲಗ್ತೇವೆ, ಮುಂಜಾನೆ ಬೇಗ ಹೇಳ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಲೋಕದಲ್ಲಿ ಜನರು ಊಟಕ್ಕಾಗಿ ಏನು ಮಾಡ್ತಾರೆ ಅಂದರೆ ಆಹಾರಕ್ಕೋಸ್ಕರವಾಗಿ ಲೇಟಾಗಿ ಮಲಗ್ತಾರಂತೆ, ಮುಂಜಾನೆ ಬೇಗ ಹೇಳ್ತಾರಂತೆ. ಇದೊಂದು ವ್ಯತ್ಯಾಸ ಉಂಟು ನೋಡಿ. ನಾವು 127 ಸ್ಯಾಮ್ಸ್ ನಾವು ವರ್ಸಸ್ 1-2 ವಾಕ್ಯ ಓದಿಕೊಳ್ಳೋಣ. 1 ಮತ್ತು 2 ವಾಕ್ಯ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರನು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳ್ತಾರೆ, ಹೊತ್ತು ಮೀರಿ ಮಲಗ್ತಾರೆ. ಯಾವುದಕ್ಕಾಗಿ? ಊಟಕ್ಕಾಗಿ. ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುವನು. ದೇವರ ಮಕ್ಕಳು ಲೇಟಾಗಿ ಮಲಗಬೇಕು. ಯಾಕೆ? ಪ್ರಾರ್ಥನೆಗೋಸ್ಕರವಾಗಿ. ಮುಂಜಾನೆ ಬೇಗ ಹೇಳ್ಬೇಕು. ಯಾಕೆ? ಪ್ರಾರ್ಥನೆಗೋಸ್ಕರವಾಗಿ. ಹಲ್ಲೆಲೂಯಾ. ಅದು ಹೆಚ್ಚಕ್ಕಿಂತ ಹೆಚ್ಚು ಹೇಳುವಂಥದ್ದು ವೈಯಕ್ತಿಕ ಪ್ರಾರ್ಥನೆ ಕೂಡ ಬೇಕು. ಅದರ ಬಗ್ಗೆ ನಾನು ಮಾತಾಡಿದ್ದೇನೆ. ಈಗ ಕುಟುಂಬ ಪ್ರಾರ್ಥನೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇದ್ದರೆ ಕುಟುಂಬದಲ್ಲಿ ಅಳುವಂಥ ಶಬ್ದವು ಕೇಳುವುದೇ ಇಲ್ಲ. 118 ಕೀರ್ತನೆ 15ನೇ ವಾಕ್ಯ ಹೇಳ್ತದೆ. 118 Psalms 15 ವರ್ಸ್ ಹೇಳ್ತದೆ, ನೀತಿವಂತರ ಗುಡಾರದಲ್ಲಿ ಜಯದ ಘೋಷವು ಉತ್ಸಾಹ ಧ್ವನಿ ಕೇಳಿ ಬರುವುದೆಂಬುದಾಗಿ ಅಲ್ಲಿ ದಾವೀದನು ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷ ಇರಬೇಕಾ? ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಬರಬೇಕಾ? ಒಳ್ಳೆ ಫಲಿತಾಂಶ ರಿಸಲ್ಟಲ್ಲಿ ಬರಬೇಕಾ? ನಿಮ್ಮ ಮಕ್ಕಳು ಜ್ಞಾನಿಗಳಾಗಬೇಕು, ಆರೋಗ್ಯ ಭರಿತ ಆಗಬೇಕಾ? ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಾಧಾನ ಇರಬೇಕಾ? ಸಂತೋಷ ಇರಬೇಕಾ? ಅನ್ಯೋನ್ಯತೆ ಇರಬೇಕಾ? ಕುಟುಂಬ ಪ್ರಾರ್ಥನೆ ಮಾಡಿರಿ. ಕುಟುಂಬ ಪ್ರಾರ್ಥನೆ ಬೇಡಬೇಡಿ. ಅಲ್ಲಲ್ಲಿಯ ಓಕೆ, ನಿಮಗೆ ಸಮಯ ಸಾಕಾಗುವುದಿಲ್ಲ, ಅರ್ಧ ಗಂಟೆ ಆದರೂ ಮಾಡಿ. ಒಂದೆರಡು ಹಾಡನ್ನು ಹಾಡಿ ದೇವರು ಒಳ್ಳೆ ವರ್ಷಿಪ್ ಮಾಡಿ, ಪುನಃ ಒಂದು ಅಧ್ಯಾಯ ಸತ್ಯವೇದ ಓದಿ, ಮತ್ತು ಒಳ್ಳೆ ಪ್ರಾರ್ಥನೆ ರಿಕ್ವೆಸ್ಟ್ಗಳಿದ್ದರೆ ಆ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡು, ಸ್ಪೆಷಲಿ ಕುಟುಂಬದ ವಿಷಯದಲ್ಲಿ ಫಸ್ಟ್ ನೀವು ಮಾಡಬೇಕು. ಅಲ್ಲಲ್ಲಿ ಮಕ್ಕಳಿಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ದಾಂಪತ್ಯ ಜೀವಿತಕ್ಕೋಸ್ಕರ, ನಂತರವಾಗಿ ನಿಮಗೆ ಸಭೆ ವಿಷಯಗಳಿರ್ಬೋದು, ಅಥವಾ ಹೊರ ಜಗತ್ತಿನಲ್ಲಿ ಅನೇಕರಿದ್ದಾರೆ ನಿಮ್ಮ ಸ್ನೇಹಿತರು, ಅಥವಾ ಅನೇಕ ಆತ್ಮ ರಕ್ಷಣೆಗಾಗಿ ಅನೇಕ ಪಾಯಿಂಟ್ಗಳಿಟ್ಟು ನೀವು ಪ್ರಾರ್ಥನೆ ಮಾಡ್ಬೋದು. ಆದ ಕಾರಣ ಕುಟುಂಬ ಪ್ರಾರ್ಥನೆ ಮಾಡುವುದನ್ನು ಮರೆತು ಹೋಗಬಾರದು. ಒಂದು ಕುಟುಂಬದಲ್ಲಿ ಪ್ರಾರ್ಥನೆ ಬೇಕು ಪ್ರಿಯರೇ. ಓಕೆ, ಆರನೆಯ ಪ್ರಾರ್ಥನೆ ಅಪೊಸ್ತಲಕೃತ್ಯ 12:5, ಆಕ್ಟ್ಸ್ ಆಫ್ ಅಪೋಸ್ಟಲ್ 12:5, ಆಸಕ್ತಿಯ ಪ್ರಾರ್ಥನೆ. ಇದು ಸಭೆಯ ಪ್ರಾರ್ಥನೆ ಆಗಿದೆ. ಸಭೆಯ ಪ್ರಾರ್ಥನೆ, ಚರ್ಚ್ ಪ್ರೇಯರ್. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಇದು ಸಭೆಯ ಪ್ರಾರ್ಥನೆಯಾಗಿದೆ. ಯಾವ ಪ್ರಾರ್ಥನೆ? ಆಸಕ್ತಿಯುಳ್ಳಂಥ ಪ್ರಾರ್ಥನೆ. ಸಭೆಯಾಗಿರೋ ಪ್ರಾರ್ಥಿಸುವಂಥದ್ದು. ಒಂದು ವಿಷಯವನ್ನು ಇಟ್ಟುಕೊಂಡು ಅವ್ರು ಯಾಕೆ ಪ್ರೇಯರ್ ಮಾಡ್ತಾ ಇದ್ದಾರೆ? ಅವರ ಪಾಸ್ಟರ್ಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ಅವರ ಪಾಸ್ಟರ್ ಪೀಟರ್ ಎಲ್ಲಿದ್ದಾರೆ? ಜೈಲಲ್ಲಿದ್ದಾರೆ. ಯಾಕೋಬನ ತಲೆ ಕಟ್ ಮಾಡಿದ ಯೆಹೂದ ಈಗ ಪೇತ್ರನ ಪಾಸ್ಟರ್ ಪೀಟರ್ ಅವನ ತಲೆಯನ್ನು ಕಟ್ ಮಾಡಲಿಕ್ಕಿದ್ದ. ಆದರೆ ಏನಾಯಿತು? ಸಭೆಯ ಆಸಕ್ತಿಯ ಪ್ರಾರ್ಥನೆ ದೇವದೂತನು ಈ ಸೆರೆಮನೆಯ ಒಳಗಡೆ ಇಳಿದು ಬರುವುದಕ್ಕೆ ಸಾಧ್ಯವಾಯಿತು. ದೇವದೂತನ ಆತನ ಬಿಡುಗಡೆ ಮಾಡಿ ಯಾವ ಮನೆಯಲ್ಲಿ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡ್ತಿದ್ರು ಪಾಸ್ಟರ್ ಪೀಟರ್ನ ಬಿಡುಗಡೆಗಾಗಿ ಅದೇ ಸ್ಥಳಕ್ಕೆ ಆತನು ಹೋಗುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ.
ಇದೊಂದು ಅದ್ಭುತವಾದದ್ದಾಗಿದೆ. ಅಂದರೆ ನಮ್ಮ ಪ್ರಾರ್ಥನೆ 100% ನೆರವೇರುತ್ತದೆ. ಅದಕ್ಕೆ ದಾವೀದನು ಹೇಳ್ತಾನೆ ಕೀರ್ತನೆ 62ರಲ್ಲಿ, ಪ್ರಾರ್ಥನೆ ಕೇಳುವಾತನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರೆಂಬುದಾಗಿ. ಸಭೆಯಾಗಿನ ಒಟ್ಟಾಗಿ ಆಸಕ್ತಿಯೊಂದಿಗೆ ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಆ ವಿಷಯದಲ್ಲಿ ಬಿಡುಗಡೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಹೇಳುವುದಕ್ಕೆ ನಮಗೆ ಇಷ್ಟಪಡ್ತೇನೆ ಪ್ರಿಯರೇ. ಅಲ್ಲಲ್ಲಯ್ಯ, ಖಂಡಿತ ಸಭೆಯಾಗಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಾರಂಭ ಮಾಡಿರಿ. ಅಲ್ಲಲ್ಲಯ್ಯ, ಖಂಡಿತ ದೊಡ್ಡ ಒಂದು ಕಾರ್ಯಗಳನ್ನು ಕರ್ತನಿಂದ ನೀವು ನೋಡಲಿಕ್ಕೆ ಕಾಣಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, 7ನೇದಾಗಿ ಇನ್ನೊಂದು ಪ್ರಾರ್ಥನೆ ಇದೆ. 1 ತಿಮೋಥೆಯ 2ನೇ ಅಧ್ಯಾಯ 1-3 ವಚನ. 1 ತಿಮೋಥಿ ಚಾಪ್ಟರ್ 1-4 ವಾಕ್ಯ. 1 ತಿಮೋಥಿ ಚಾಪ್ಟರ್ 2 ವರ್ಸಸ್ 1-4. 1 ತಿಮೋಥಿ 2 1-4 ವಾಕ್ಯಗಳು. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಮನವಿಗಳನ್ನು ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸಮ್ಮುಖದಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಅಧಿಕಾರಿಗಳಿಗಾಗಿ ಅಥವಾ ಅರಸುಗಳಿಗೋಸ್ಕರವಾಗಿ ಅಥವಾ ಎಲ್ಲ ಲೋಕದ ಜನರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡಿ. ಇದಕ್ಕೆ ವಿಜ್ಞಾಪನ ಪ್ರಾರ್ಥನೆ ಅಂತ ಹೇಳ್ತೇವೆ. ಇಂಟರ್ಸೆಸರಿ ಪ್ರೇಯರ್ ಎಂಬುದಾಗಿ ಹೇಳ್ತೇವೆ ಪ್ರಿಯರೇ. ಇದನ್ನು ವೈಯಕ್ತಿಕವಾಗಿ ಇಂಟರ್ಸೆಸರಿ ಮಾಡ್ಬೋದು, ಅಥವಾ 2-3 ಕೂಡಿ ಮಾಡ್ಬೋದು, ಸಭೆಯಾಗಿ ಮಾಡ್ಬೋದು, ಕುಟುಂಬವಾಗಿ ಮಾಡ್ಬೋದು. ಯಾವ ಸಮಯದಲ್ಲಿ ಬೇಕಾದರೆ ಈ ಪ್ರಾರ್ಥನೆಯನ್ನು ಮಾಡ್ಬೋದು. 7ನೇದು ಇಂಟರ್ಸೆಸರಿ ಪ್ರೇಯರ್ ಅಥವಾ ವಿಜ್ಞಾಪನ ಪ್ರಾರ್ಥನೆ ಎಂಬುದಾಗಿ ನಾವು ಅದಕ್ಕೆ ಕರೀತೇವೆ ಪ್ರಿಯರೇ. ಇಲ್ಲಿ ನೋಡಿ, ನಮಗೆ ಸುಖ ಸಮಾಧಾನ ಉಂಟಾಗಿ ಕಾಲಕ್ಷೇಪ ಮಾಡಬೇಕಾದ್ರೆ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕಂತೆ. ಅಧಿಕಾರಿಗಳಿಗೆ ದೇವರು ಜ್ಞಾನ ಕೊಡೋದಕ್ಕಾಗಿ, ಅಧಿಕಾರಿಗಳು ರೈಟ್ ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ, ಸರಿಯಾದ ರೀತಿಯಲ್ಲಿ ಭ್ರಷ್ಟಾಚಾರ ಇಲ್ಲದೆ ನಮ್ಮ ದೇಶದ ಆಡಳಿತ ನಡೆಸೋದಕ್ಕೋಸ್ಕರ ದೇವರ ಮಕ್ಕಳಾದ ನಾವು ಮೊಣಕಾಲಕ್ಕೆ ಪ್ರಾರ್ಥಿಸುವುದಾದರೆ ದೊಡ್ಡ ಕಾರ್ಯಗಳನ್ನು ನಮ್ಮ ದೇಶದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ನಾವು ಪ್ರಾರ್ಥಿಸುವಾಗ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕರ್ತನು ನಮ್ಮ ಮಧ್ಯದಲ್ಲಿ ಮಾಡ್ತಾನೆ ಪ್ರಿಯರೇ. ಹೀಗೆ ನಾವು ಅನೇಕ 7 ವಿಧವಾದ ಪ್ರಾರ್ಥನೆಗಳ ಕುರಿತಾಗಿ ಇಲ್ಲಿ ನಾವು ಕಂಡಿದ್ದೇವೆ ಪ್ರಿಯರೇ. ಯಾವ ಸ್ಥಳದಲ್ಲಿ ಪ್ರೇಯರ್ ಮಾಡಬಹುದು? ಅಂಥ ಸ್ಥಳದಲ್ಲಿ ಕೂಡ ಪ್ರೇಯರ್ ಮಾಡೋದು. ನೋಡಿ, 1 ಸಾಮ್ಯಲ 1ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದುವುದಾದರೆ, 12 ದೇವಾಲಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದಳು. ಜೋನ ಚಾಪ್ಟರ್ 2 1 ಓದುವುದಾದರೆ, ಯೋನನ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವುದಾದರೆ, ಯೋನ ಮೀನಿನ ಹೊಟ್ಟೆಯೊಳಗಿಂದ ಅಲ್ಲಿ ಪ್ರಾರ್ಥಿಸುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಾವು ಲೂಕ 5:16 ವಾಕ್ಯ ಓದುವುದಾದರೆ, ನಿರ್ಜನ ಪ್ರದೇಶದಲ್ಲಿ ಪ್ರಾರ್ಥಿಸುವಂಥ ಕರ್ತನಾದ ಯೇಸು ಸ್ವಾಮಿಯನ್ನು ನೋಡ್ತೇವೆ. 4ನೇದಾಗಿ ಮ್ಯಾಥ್ಯೂ ಚಾಪ್ಟರ್ 14:23 ನೋಡೋದಾದರೆ ಬೆಟ್ಟದ ಮೇಲೆ ಪ್ರಾರ್ಥಿಸುವಂಥ ಕರ್ತನಾದ ಯೇಸು ಸ್ವಾಮಿಯನ್ನು ನೋಡ್ತೇವೆ. 5ನೇದಾಗಿ ಮ್ಯಾಥ್ಯೂ 14 ಚಾಪ್ಟರ್ 31 ಓದುವುದಾದರೆ ಸಮುದ್ರದಲ್ಲಿ ಪ್ರಾರ್ಥಿಸುವಂಥ ಪೇತ್ರನನ್ನು ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಮಾತ್ರವಲ್ಲ, ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ 21 ಚಾಪ್ಟರ್ 5 ಸಮುದ್ರ ತೀರದಲ್ಲಿ ಪ್ರಾರ್ಥಿಸುವಂತಹ ಇಲ್ಲಿ ಪೌಲ ಮತ್ತು ಸಂಗಡಿಗರನ್ನು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. 7ನೇದಾಗಿ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ 27:35 ಹಡಗಿನ ಒಳಗಡೆ ಪ್ರಾರ್ಥಿಸುವಂತಹ ಪೌಲನನ್ನು ಕಾಣ್ತೇವೆ. ಮ್ಯಾಥ್ಯೂ ಚಾಪ್ಟರ್ 26 ನಾವು 39 ಓದುವುದಾದರೆ ಅಲ್ಲಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಂಥ ಕರ್ತನಾದ ಯೇಸು ಸ್ವಾಮಿಯನ್ನು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅದರ ಅರ್ಥ ಯಾವ ಸ್ಥಳದಲ್ಲಿ ಬೇಕಾದರೆ ಪ್ರಾರ್ಥಿಸಬಹುದು. ಅಲ್ಲಲ್ಲಿಯ ನಾವು ಒಂದು ವಾಕ್ಯ ನೋಡ್ತೇವೆ. ಎಕ್ಸೋಡಸ್ ಚಾಪ್ಟರ್ 20 ನಾವು 24 ಓದಿಕೊಳ್ಳೋಣ. ವಿಮೋಚನಗಳ 20-24 ವಾಕ್ಯದಿಂದ, ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳನ್ನು ಅಂಥ ವೇದಿಯಲ್ಲಿಯೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿನ್ನ ನೆನಪಿಗೆ ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಯಾವ ಸ್ಥಳದಲ್ಲಿ ಬೇಕಾದರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ಜ್ಞಾಪಿಸಿಕೊಳ್ಳುವುದಾದರೆ ಆ ಸ್ಥಳದಲ್ಲಿ ಆತನು ಬಂದು ನನ್ನನ್ನು ನಿಮ್ಮನ್ನು ಆಶೀರ್ವದಿಸುವನು.
ನನಗೆ ಸೇವೆಯ ದರ್ಶನ ಸಿಕ್ಕಿದ್ದು ಟಾಯ್ಲೆಟ್ ಒಳಗೆ ಪ್ರಾರ್ಥಿಸುವಾಗ. ನಾನು 40 ದಿವಸ ಉಪವಾಸ ಪ್ರಾರ್ಥನೆ ಇದ್ದೆ. ಆ ದಿವಸಗಳಲ್ಲಿ ಅದು 99ನೇ ಒಂದು ಇಸವಿ ಆಗಿತ್ತು. ಅದು 40 ದಿವಸ ಉಪವಾಸ ಪ್ರಾರ್ಥನೆ ಟಾಯ್ಲೆಟ್ನ ಒಳಗೆ. ನಾನು ಮನೆಗೆ ರೂಮ್ಗೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇರಲಿಲ್ಲ. ಆವಾಗ ಮೆಕ್ಡೊನಾಲ್ಡ್ಸ್ ಹೆಡ್ ಆಫೀಸಲ್ಲಿ ಆಫೀಸ್ ಬಾಯ್ ಕೆಲಸ ಮಾಡ್ತಾ ಇದ್ದೆ ನಾನು. ಹಾಗೆ ನಾನು ಮೊಣಕಾಲಾಕಿ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ, ಅದು ನಮ್ಮ ಊಟದ ಟೈಮ್ ಆಗಿತ್ತು. ಆ ಟೈಮಲ್ಲಿ ನಾನು ಮೊಣಕಾಲಾಕಿ ನಾನು ಪ್ರಾರ್ಥನೆ 1 to 4 ಮೊಣಕಾಲಾಕಿ ನಾನು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ, ಅಲ್ಲಿ ನನಗೆ ದೇವರು ಇಲ್ಲಿಯ ಸೇವೆ ಕುರಿತಾಗಿ ದರ್ಶನವನ್ನು ಕೊಟ್ಟ ಟಿ ವಿಯಲ್ಲಿ ನೋಡಿದ ಹಾಗೆ ನಾನು ನೋಡೋದಕ್ಕೆ ನನಗೆ ಸಾಧ್ಯವಾಯಿತು ಪ್ರಿಯರೇ. ಹಾಗಾದರೆ ಯಾವ ಸ್ಥಳ ಅಂತ ಇಲ್ಲ ಪ್ರಿಯರೇ, ಎಂಥ ಸ್ಥಳದಲ್ಲಿ ಕೂಡ ನಾವು ಟಾಯ್ಲೆಟಲ್ಲಿ ಪ್ರೇಯರ್ ಮಾಡಿ, ಕಿಚನಲ್ಲಿ ಪ್ರೇಯರ್ ಮಾಡಿ, ಪ್ರಯಾಣದಲ್ಲಿರುವಾಗ ಪ್ರೇಯರ್ ಮಾಡಿ, ಅಥವಾ ಎಲ್ಲಿ ಬೇಕಾದರೆ ನೀವು ಕಾಡಲ್ಲಿ ಕೂತು ಪ್ರೇಯರ್ ಮಾಡಿ, ಬೆಟ್ಟದಲ್ಲಿ ಕೂತು ಪ್ರೇಯರ್ ಮಾಡಿ, ಮರದಲ್ಲಿ ಕೂತು ಪ್ರೇಯರ್, ಎಲ್ಲಿ ಬೇಕಾದರೆ ಕೂತು ನಾವು ಪ್ರಾರ್ಥಿಸ್ಬೋದು, ನಿಂತು ಪ್ರಾರ್ಥಿಸ್ಬೋದು, ಮೊಣಕಾಲಾಕಿ ನಾವು ಪ್ರಾರ್ಥಿಸ್ಬೋದು. ಆದರೆ ಪ್ರಾರ್ಥನೆ ಎಂಬುವಂಥದ್ದು ದೊಡ್ಡ ಆಯುಧ ಎಂಬುದಾಗಿ, 7ನೇ ಆಯುಧ ಎಂಬುದಾಗಿ, ಬೆಳಕಿನ ಆಯುಧ ಎಂಬುದ ಹೇಳಿಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಈ ಪ್ರಾರ್ಥನೆ ಮಾಡುವಂಥ ವಿಶ್ವಾಸ ನೋಡುವಾಗ ಸೈತಾನನು ನಡುಗುತ್ತಾನೆ. ಸೈತಾನ ಲೋಕವು, ಅಂಧಕಾರ ಲೋಕವು ಅದು ನಡುಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಇವತ್ತು ನಾವು ತೀರ್ಮಾನ ತಗೊಳ್ಳುವ, ನಾನು ಪ್ರಾರ್ಥಿಸುತ್ತೇನೆ, ಸಾಧ್ಯವಾದಷ್ಟು ಎಷ್ಟು ನನಗೆ ಸಾಧ್ಯವೋ ಅಷ್ಟು ಇನ್ನು ಮುಂದೆ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಇವತ್ತು ನಾವು ತೀರ್ಮಾನ ತಗೊಳ್ಳೋಣ ಪ್ರಿಯರೇ. ಓಕೆ, ನಾವು ಈಗ ಬೆಳಕಿನ ಆಯುಧಗಳ ಕುರಿತಾಗಿ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. 7 ವಿಧವಾದ ಬೆಳಕಿನ ಆಯುಧಗಳು: ಸತ್ಯ ಎಂಬ ನಡುಕಟ್ಟು, ನೀತಿ ಎಂಬ ವಜ್ರಕವಚ, ಸಮಾಧಾನದ ವಿಷಯವಾದ ಸುವಾರ್ತೆ ತಿಳಿಸುವುದರಲ್ಲಿ ಸಿದ್ಧವಾದ ಕೆರೆಗಳೆಂಬ ಒಂದು ಸಿದ್ಧವಾದ ಮನಸ್ಸೆಂಬ ಕೆರೆಗಳು, 4ನೇದಾಗಿ ನಂಬಿಕೆ ಎಂಬಂಥ ಗುರಾಣಿ, 5ನೇದಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣ, 6ನೇದಾಗಿ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬಂಥ ಕತ್ತಿ, 7ನೇದಾಗಿ ಸಕಲ ವಿಧವಾದಂಥ ಪ್ರಾರ್ಥನೆಗಳೆಂಬುದಾಗಿ. ಹೀಗೆ 7 ವಿಧವಾದ ಬೆಳಕಿನ ಆಯುಧಗಳು ನಾವು ಧರಿಸಿಕೊಳ್ಳತಕ್ಕದ್ದು. ನಮ್ಮ ಆತ್ಮ ಮನುಷ್ಯನು ಈ 7 ಆಯುಧಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. 2ನೇದಾಗಿ ಧರಿಸಿಕೊಳ್ಳುತ್ತ 5 ನಾವು ಕಲಿಯುತ್ತಿರುವಂಥ ಸಂಗತಿ, ನಾವು ಪ್ರಕಟಣೆ 3-4 ಆಧಾರದಲ್ಲಿ ಆತ್ಮಿಕ ವಸ್ತ್ರಗಳು ಧರಿಸುತ್ತೇವೆ. ಅದರ ಕುರಿತು ನಾವು ಜ್ಞಾನಿಸಿದ್ದೇವೆ. 10 ವಸ್ತ್ರಗಳು ಮತ್ತು 5 ಸಂಗತಿಗಳು ಧರಿಸತಕ್ಕಂಥ ಇನ್ನೂ 5 ಸಂಗತಿಗಳ ಕುರಿತು ಈಗ ದಾನ ಮಾಡ್ತದೆ. ಅದರಲ್ಲಿ ಒಂದು ಆಗಿದೆ ರೋಮನ್ಸ್ ಚಾಪ್ಟರ್ 13:12 ಪ್ರಕಾರ, ರೋಮ 13:12 ಪ್ರಕಾರವಾಗಿ ಈಗಾಗಲೇ ಬೆಳಕಿನ ಆಯುಧಗಳ ಬಗ್ಗೆ ನಾವು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಒಂದಾಯಿತು. 2ನೇದು ನಾವು ಧರಿಸಿಕೊಳ್ಳತಕ್ಕಂಥ ಸಂಗತಿ ಅದಾಗಿದೆ ಎಫೆಸದ ಪತ್ರಿಕೆ 4ನೇ ಅಧ್ಯಾಯ 22, 23, 24, ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 4, 22, 23, 24. ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸಿ. ಹಿಂದಿನ ನಡತೆ ಅಂದರೆ ಕ್ರಿಸ್ತನಲ್ಲಿ ಬರಕ್ಕೆ ಮುಂಚಿನ ನಡತೆ. ಕ್ರಿಸ್ತನಲ್ಲಿ ಬಂದ ಬೇರೆ ನಮ್ಮ ಜೀವಿತ ಬದಲಾಗಬೇಕು ಪ್ರಿಯರೇ. ಕರ್ತನ ಯೇಸು ಸ್ವಾಮಿ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದ ನಂತರ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡ ನಂತರ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬರಬೇಕು, ನಮ್ಮ ಸ್ವಭಾವದಲ್ಲಿ ಒಂದು ಬದಲಾವಣೆ ಬರಬೇಕು. ಅದಕ್ಕೆ ಇಲ್ಲಿ ಎಚ್ಚರಿಸಿ ಹೇಳುವಂಥದ್ದು ಈ ವಾಕ್ಯ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸಿದೆ. ಹಿಂದಿನ ನಡತೆ ಹೇಗಿರ್ಬೋದು? ಸುಳ್ಳಿರ್ಬೋದು, ಮೋಸವಿರ್ಬೋದು, ವಂಚನೆ ಇರ್ಬೋದು, ಅಥವಾ ರಹಸ್ಯ ಪಾಪಗಳಿರ್ಬೋದು, ಬಹಿರಂಗ ಪಾಪಗಳಿರ್ಬೋದು, ಇನ್ಯಾವುದೇ ಸಂಗತಿಗಳಿರ್ಬೋದು, ಅಕ್ರಮ ಸಂಬಂಧ ಇರ್ಬೋದು, ವ್ಯಭಿಚಾರ ಇರ್ಬೋದು, ಮದ್ಯಪಾನ, ಧೂಮಪಾನ, ಮಾದಕ ದ್ರವ್ಯಗಳ ಸೇವನೆ, ಈ ರೀತಿ ಅನೇಕ, ಅಥವಾ ಮಂತ್ರವಾದಿಗಳ ಬಳಿಗೆ ಹೋಗೋದು, ವಿಗ್ರಹಾರಾಧನೆ, ಅನೇಕ ಸಂಗತಿ ಇರ್ಬೋದು. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಮುಂದೆ ಓದಿ. ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಪೂರ್ವ ಸ್ವಭಾವ ತೆಗೆದು ಹಾಕಿಬಿಡ. ಹೇಗೆ ತೆಗೆದು ಹಾಕಬೇಕು ಪೂರ್ವ ಸ್ವಭಾವವನ್ನು? ಇಲ್ಲಿಂದ ಬರಲಿಟ್ಟು ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ 4, 5, 6 ವಾಕ್ಯ ಓದುವ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 6, 4, 5, 6. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿದ್ದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೋಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾಧೀನ
ಸ್ವಭಾವವು ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವ ಕ್ರಿಸ್ತನಲ್ಲಿ ಬರಕ್ಕೆ ಮುಂಚೆ ಇದ್ದ ಪೂರ್ವ ಸ್ವಭಾವ, ಇನ್ನೊಂದು ರೀತಿ ಹೇಳ್ಬೇಕು ಆದಾಮನ ಸ್ವಭಾವ, ಆದಾಮನಿಂದ ಬಂದಂತ ಸ್ವಭಾವ. ಮುಂದೆ ಓದಿ. ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿರಬೇಕು. ನಾವು ನಮ್ಮ ಪೂರ್ವ ಸ್ವಭಾವ ಈಗಾಗಲೇ ಜಡಿದಿದ್ದೇವೆ. ಅನೇಕ ಸಲ ಹೇಳ್ತೇವೆಲ್ಲ, ಕೋಪಮಣಿ ಬಂದಿದ್ರು ಮುಂಚಿನ ಹಾಗೆ ಇರ್ತಿದ್ದರೆ, ಅನೇಕ ಹೇಳ್ತೇವೆ ನಾವು ಮುಂಚಿನ ಹಾಗೆ ನನಗೆ ಕೋಪ ಇರ್ತಾ ಇದ್ದರೆ ಅಂದರೆ ಕೆಲವರಿಗೆ ಹೇಳುವಂಥ ಅಂದರೆ ಮುಂಚಿನ ಇನ್ನೂ ಒಳಗಡೆ ಇದ್ದಾನೆಂಬುದಾಗಿ ಅರ್ಥ. ಅದಕ್ಕೆ ನಾವು ಹೇಳುವಂಥದ್ದು ಮುಂಚಿನ ಹಾಗೆ ಅವನು ಇರ್ತಾ ಇದ್ದಾರೆ. ಹಲಲಿಯ ಹಾಗೆ ಆ ರೀತಿಯಲ್ಲಿ ನಾವು ಅನೇಕ ಸಲ ಏನು ಮಾಡ್ತೇವೆ, ಮುಂಚಿನವನು ಎಬ್ಬಿಸಿ ಬಿಡ್ತೇವೆ. ಒಳಗೆ ಇದ್ದವನು ಮಲಗಿದಂಥ ಮುಂಚಿನವನನ್ನು ಇದ್ದಾನೆಂಬುದಾಗಿ ಅರ್ಥ. ಅದಕ್ಕೆ ಅವನು ಎಬ್ಬಿಸುವಂಥದ್ದು. ಗಲಾತ್ಯ 2:20 ಹೇಳ್ತದೆ. ಗಲಾತ್ಯನ್ ಚಾಪ್ಟರ್ 2:20 ಪೌಲ ಏನು ಹೇಳ್ತಾ ಇದ್ದಾನೆ, ನನ್ನನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಈಗ ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈ ಸಾಕ್ಷಿಯ ಅನುಭವದೊಂದಿಗೆ ಈ ಭೂಲೋಕದಲ್ಲಿ ನಾವು ಜೀವಿಸುವರಾಗಿರಬೇಕು ಪ್ರಿಯರೇ. ನೋಡಿ, ಕೊರಿಂಥ ಸಭೆಯ ಕುರಿತಾಗಿ ಓದುವುದಾದರೆ ಅಲ್ಲಿ ಹಳೆಯ ಹಿಂದಿನ ಪಾಪದಲ್ಲಿ ಜೀವಿಸುವರಿದ್ದರು. 2 ಕೊರಿಂಥ 13 ಚಾಪ್ಟರ್ ವರ್ಸಸ್ 1-2 ಮೊದಲು ಓದುವ. 2 ಕೊರಿಂಥ 13:1 ಮೊದಲು ಓದುವ ನಾವು. ನಾನು ನಿಮ್ಮ ಬಳಿಗೆ ಬರುವುದು ಇದು ಮೂರನೇ ಸಾರಿ. ಇಬ್ಬರು ಮೂವರು ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಸಂಗತಿ ಸ್ಥಾಪಿತವಾಗಬೇಕು. ನಾನು 2ನೇ ಸಾರಿ ನಿಮ್ಮಲ್ಲಿದ್ದಾಗ ತಿರುಗಿ ಬಂದರೆ ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲವೆಂದು ಹೇಗೆ ಹೇಳಿದೆನೋ ಹಾಗೆಯೇ ಈಗಲೂ ನಿಮಗೆ ದೂರದಲ್ಲಿದ್ದು ಪೂರ್ವ ಪಾಪ ಕೃತ್ಯಗಳನ್ನು ಅಂದರೆ ಕ್ರಿಸ್ತನಲ್ಲಿ ಬರುವುದಕ್ಕೆ ಮುಂಚೆ ಮಾಡುತ್ತಿದ್ದಂಥ ಕೃತ್ಯಗಳನ್ನು ಇನ್ನೂ ನಡೆಸುತ್ತಿದ್ದಾರೆ. ಅನೇಕರು ಸರಿಯಾದ ಮಾನಸಾಂತರ ಪಡಲಿಲ್ಲ. ದೇವರು ಒಂದು ಮಾತು ಹೇಳ್ತಾನೆ, ಅಲ್ಲಿ ಇಲ್ಲಿಂದ ಬರಲಿಟ್ಟು ನಾವು ಓಶಿಯನ ಪುಸ್ತಕ 7:8 ಓದುವ ನೋಡುವ. ಓಶಿಯ ಚಾಪ್ಟರ್ 7:8 ಓದಿ. ಎಫ್ರಾಯಿಮು ಜನಾಂಗಗಳಲ್ಲಿ ಕಲಿತುಕೊಳ್ಳುತ್ತದೆ. ಎಫ್ರಾಯಿಮು ತಿರುವಿ ಹಾಕದ ಚಪಾತಿ, ಒಂದೇ ಸೈಡಲ್ಲಿ ಸುಟ್ಟಂತ ಚಪಾತಿ. ಒಂದೇ ಸೈಡ್ ಸುಡಬಾರ್ದು, ಅಲ್ಲ ಸುಟ್ಟರೆ ಎರಡೂ ಬದಿಲಿ ಸುಟ್ಟವರಾಗಿರಬೇಕು. ಪ್ರೈಸ್ ಗಾಡ್. ಅಂದರೆ ಸ್ವಲ್ಪ ಹಳೆಯ ಸ್ವಭಾವನಿಟ್ಟುಕೊಳ್ಳುವಂಥದ್ದು, ಸ್ವಲ್ಪ ಮದ್ಯಪಾನ ಮಾಡೋದು, ಸ್ವಲ್ಪ ಧೂಮಪಾನ ಮಾಡೋದು, ಅಥವಾ ಸ್ವಲ್ಪ ಸಮಯ ಸಿಕ್ಕಾಗೆಲ್ಲ ಯಾರು ಗೊತ್ತಾಗದಾಗೆ ತಪ್ಪು ಕಾರ್ಯಗಳನ್ನು ಮಾಡುವಂಥದ್ದು ಅಲ್ಲ ಪ್ರಿಯರೇ. ಪೂರ್ಣ ನೋಡಿ ನಾವು ಇಲ್ಲೊಂದು ಬರೆದಿಡುವ, ಅಲ್ಲಿ ಪುನಃ ಬರ್ತೇವೆ 2 ಕೊರಿಂಥಿಗೆ. ಮ್ಯಾಥ್ಯೂ ಚಾಪ್ಟರ್ 3 ನಾವು 5, 6, 7 ಸೇರಿಸಿ ಓದುವ. ನೋಡಿ, ಅನೇಕ ಪಾಪಿಗಳು, ಸುಂಕದವರು, ವ್ಯಭಿಚಾರಿಗಳು ಸಾನಿಕ ಯೋಹನ್ನನ ಬಳಿಗೆ ದೀಕ್ಷಾ ತಂತ್ರಕ್ಕೆ ಬಂದರು. ಈ ಸಾನಿಕ ಯೋಹನ್ನ ಯಾರಿಗೆ ದೀಕ್ಷಾ ತಂತ್ರ ಕೊಡ್ತಾ ಇದ್ದ? ದೇವರ ಕಡೆಗೆ ಯಾರೆಲ್ಲ ತಿರುಗಿಕೊಂಡದ ಗುರುತಾಗಿ, ಇವರು ದೇವರ ಕಡೆ ತಿರುಗಿಕೊಂಡಿದ್ದಾರೆಂಬ ಗುರುತಾಗಿ ಅವರಿಗೆ ನೀರಲ್ಲಿ ಮುಳುಗಿ ತೆಗೆದುಕೊಂಡ. ಅಂದರೆ ಕ್ರಿಸ್ತನಿಗೋಸ್ಕರವಾಗಿ ಒಂದು ಗುಂಪು ಜನರನ್ನು ಸಿದ್ಧ ಮಾಡ್ತಾ ಇದ್ದ. ಅದು ಅವನೇನು ಹೇಳ್ತಾನೋ ಅಲ್ಲಿ. ಆವಾಗ ಕೆಲವು ಯಹೂದ್ಯರು ನೋಡ್ತಾ ಇದ್ದಾರೆ, ಅವರೇನು ಮಾಡ್ತಾ ಇದ್ದಾರೆ, ಅವರು ಬಂದು ದೀಕ್ಷಾತ ನಿಂತರು. ಅಲ್ಲಿ ವ್ಯತ್ಯಾಸ ಏನು ಗೊತ್ತುಂಟ? ಈ ಜನರಿಗೂ ಆ ಯಹೂದ್ಯರಿಗೂ, ಈ ಜನರು ಮಾನಸಾಂತರ ಪಟ್ಟಿದ್ದಾರೆ ಪಾಪಗಳಿಗಾಗಿ, ಯಹೂದ್ಯರು ಮಾನಸಾಂತರ ಪಡೆದ ಕೇವಲ ದೀಕ್ಷಾತನಕ್ಕಾಗಿ ಬಂದಿದ್ದಾರೆ. ಆಗ ಯೋಹನ್ನನ ಪ್ರತಿಕ್ರಿಯೆ ಹೇಗಿದೆ ಅಂತ ನೋಡುವ ನಾವು. ಓದಿ. ಆಗ ಯೆರೂಸಲೇಮು, ಎಲ್ಲಾ ಯೂದಾಯವು, ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲಾ ಸೀಮೆಯು ಆತನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾಗಿ
ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ಅಂದ್ರೆ ಮಾನಸಾಂತರ ಪಟ್ಟಿದ್ದೀರೆಂಬುದನ್ನು ತಕ್ಕ ಫಲದಿಂದ ತೋರಿಸಿ. ರಿಯಲಿ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ ಸಭೆಗೆ ಬಂದದ್ದರಿಂದ ಅವನು ರಕ್ಷಣೆ ಹೊಂದಿದ್ದಾನೆ ಮತ್ತು ದೀಕ್ಷೆ ತೆಗೆದುಕೊಂಡಿದ್ದಾನೆ ಆಗಿರಬಹುದು. ಆದರೆ ಆ ರೀತಿ ರಕ್ಷಣೆ ತೆಗೆದುಕೊಂಡು ಸಭೆಗೆ ಬಂದದ್ದರಿಂದ ಅವನು ಮಾನಸಾಂತರ ಪಟ್ಟಿದ್ದಾನೆಂಬುದಾಗಿ ತಿಳಿಯುವುದಿಲ್ಲ. ಮಾನಸಾಂತರದ ಫಲಗಳನ್ನು ಆ ವ್ಯಕ್ತಿ ತೋರಿಸಬೇಕು. ಅವನಲ್ಲಿ ತಗ್ಗುತನ ಇರಬೇಕು, ದೀನತೆ ಇರಬೇಕು, ಅಲ್ಲಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಂಥ ಮನಸ್ಸು ಇರಬೇಕು. ಮೋಸ ವಂಚನೆ ಹಳೆಯ ಜೀವಿತದಲ್ಲಿ ಇದ್ದಂಥ ಯಾವುದೂ ಕೂಡ ಇರಬಾರ್ದು. ಒಂದು ಬದಲಾವಣೆ ಲೋಕ ಕಾಣಬೇಕು. ಒಂದು ನೋಡಿ, ಆಕ್ಟ್ಸ್ ಅಪೊಸ್ತಲ 1:8 ಅಪೊಸ್ತಲಕತೆ 1:8 ಯೇಸು ಏನು ಹೇಳಿದ? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯುದಾಯ, ಸಮಾರ್ಯ, ಜೆರುಸಲೇಮ್ ಪ್ರಪಂಚದ ಕಟ್ಟೆಗೆ ಸಾಕ್ಷಿ ಆಗುವಿರಿ. ಯುದಾಯ ಅಂದರೆ ಏನು? ನಮ್ಮ ಸ್ವಂತ ಮನೆ. ಯುದಾಯ ಅಂದರೆ ನಮ್ಮ ಸ್ವಂತ ಮನೆ. ಅಥವಾ ಸಮಾರ್ಯ ಅಂದರೆ ಏನು? ಸಮಾರ್ಯ ಅಂದರೆ ನೆರೆಕೆರೆಯವರು. ಅಥವಾ ಯೆರೂಸಲೇಮ್ ಅಂದರೆ ಏನು? ಅದು ನಮ್ಮ ಊರು ಆಗಿದೆ ಪ್ರಿಯರೇ. ಮತ್ತೆ ಪ್ರಪಂಚದ ಕಟ್ಟೆಗಳಿಗೆ, ಫಸ್ಟ್ ಮನೆಯಲ್ಲಿ, ನೆರೆಕೆರೆಯಲ್ಲಿ, ಊರಿನಲ್ಲಿ ಮತ್ತು ಲೋಕದ ಕಟ್ಟೆಗಳಿಗೆ ಸಾಕ್ಷಿ ಹೇಳುವಿರಿ ಎಂಬುದಾಗಿ ಹೆಸರು ಮೇಲಿಲ್ಲ, ಸಾಕ್ಷಿಯಾಗುವಿರಿ. ಸಾಕ್ಷಿಯಾಗುವುದಕ್ಕೂ ಸಾಕ್ಷಿ ಹೇಳುವುದಕ್ಕೂ ವ್ಯತ್ಯಾಸ. ಅದರ ಅರ್ಥ ಸಾಕ್ಷಿ ಹೇಳಬಾರ್ದು ಎಂಬುದಾಗಿ ಅಲ್ಲ, ಸಾಕ್ಷಿ ನಾವು ಹೇಳಲೇಬೇಕು ಯೇಸು ಸ್ವಾಮಿಯ ಮಹಿಮೆಗಾಗಿ. ಯಾಕೆ, ಯಾವ ರೀತಿ ನಮ್ಮನ್ನು ಬದಲಾವಣೆ ಮಾಡಿದ, ಹೇಗೆ ನಮ್ಮ ಜೀವಿತವನ್ನು ಬದಲಾಯಿಸ್ತದೆ ಎಂಬುದಾಗಿ. ಅದು ಅದಕ್ಕಿಂತಲೂ ಹೆಚ್ಚಾಗಿ ಸಾಕ್ಷಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ನೋಡಿ, ನಾವು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಾನು 2 ಕಿಂಗ್ ಚಾಪ್ಟರ್ 4:9 2 ಅರಸು 4:9 ವಾಕ್ಯದಲ್ಲಿ ಅವತ್ತು ಶುನೇಮಿಯಳು ತನ್ನ ಗಂಡನಿಗೆ ಪ್ರವಾದಿಯಾದ ಎಲಿಯನನ್ನು ತೋರಿಸಿ ಏನು ಹೇಳ್ತಾನೆ ನೋಡುವ ನಾವು. 2 ಅರಸು 4:9 ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುವ ಇರುವ ಆ ಮನುಷ್ಯನು ಪರಿಶುದ್ಧನು ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ನೋಡಿ, ಅವನು ಮಾತಾಡಲಿಲ್ಲ. ಎಲಿಷ ಪ್ರವಾದಿ ಶುನೇಮಿಯಳೊಟ್ಟಿಗೆ ಮಾತಾಡಿ, ಅವನ ಗಂಡದೊಟ್ಟಿಗೆ ಮಾತಾಡಲಿಲ್ಲ, ಅವರಿಗೆ ಪರಿಚಯ ಕೂಡ ಇಲ್ಲ. ಅವನು ನಡ್ಕೊಂಡು ಹೋಗುವಂಥ ರೀತಿಯಲ್ಲಿಯೇ ಇವನೊಬ್ಬ ಪರಿಶುದ್ಧನು, ಒಬ್ಬ ದೇವರ ಮನುಷ್ಯನು ಅಂತ ಅವಳು ತಿಳ್ಕೊಳ್ತಾ ಇದ್ದಾಳೆ. ನಮ್ಮ ಜೀವಿತ ಬದಲಾಗಿದೆ ಎಂಬುದಾಗಿ ಹೇಳುವುದಕ್ಕಿಂತಲೂ ನಮ್ಮ ಜೀವಿತ ಬದಲಾಗಿರಬೇಕು ಜನರ ಮುಂದೆ ಪ್ರಿಯರೇ. ಕ್ರಿಯೆಯಲ್ಲಿ ಬದಲಾವಣೆ ಆಗಿರಬೇಕು. ನಮ್ಮ ಸ್ವಭಾವ ಜನರು ನೋಡಿ ಅವರು ಏನು ಮಾಡ್ತಾರೆ, ಗೆಸ್ ಮಾಡ್ಕೊಳ್ತಾರೆ, ಲೆಕ್ಕಾಚಾರ ಹಾಕ್ಕೊಳ್ತಾರೆ. ಅಲ್ಲಿ ನಮ್ಮ ಜೀವಿತ ನೋಡಿ. ಅದಕ್ಕಾಗಿ ಪೂರ್ವ ಸ್ವಭಾವ ನಮ್ಮನ್ನು ಆಳಬಾರ್ದು. ಯೇಸು ಮಾತನ್ನು ಹೇಳಿದ, ಏನಾಗಿತ್ತು ಅದು? ಅಲ್ಲಲ್ಲಿಯ ಹೊಸ ದ್ರಾಕ್ಷನ ಹಳೆಯ ಚೀಲದಲ್ಲಿ ಹಾಕಿಡಬಾರದು. ಏನಾಗ್ತದಂತೆ? ಅದು ಒಡೆದು ಹೋಗ್ತದಂತೆ ಹಳೆ ಚೀಲ. ಹೊಸ ದ್ರಾಕ್ಷರಸನ ಹೊಸ ಚೀಲದಲ್ಲಿ ಹಾಕಬೇಕೆಂಬುದಾಗಿ ಸ್ವಾಮಿ ಹೇಳಿದ. ಅಂದರೆ ತ್ಯಾಪೆ ಹಚ್ಚಿದ್ರೆ ತ್ಯಾಪೆ ಹಚ್ಚಲಿಕ್ಕೆ ಆಗಲ್ಲ. ಹಳೆಯ ಚೀಲಗಳಲ್ಲಿ ಹೊಸ ದ್ರಾಕ್ಷರಸ ಹಾಕ್ಲಿಕ್ಕೆ ಆಗಲ್ಲ. ಹೊಸ ಚೀಲದಲ್ಲಿ ದೇವರು ಆ ಹೊಸ ದ್ರಾಕ್ಷರಸವನ್ನು ಹಾಕ್ಲಿಕ್ಕೆ ಇಷ್ಟಪಡ್ತಾನೆ. ಇದು ಚೀಲ ಹೊಸದಾಗಿದೆ, ನೂತನವಾಗಿದೆ. 2 ಕೊರಿಂಥ 5:17 2 ಕೊರಿಂಥ 5:17 ಏನು ಹೇಳ್ತದೆ? ಒಬ್ಬನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವುದಾದರೆ ನೂತನ ಸೃಷ್ಟಿ, ಹಳೆಯದೆಲ್ಲ ಹೋಗಿ ಎಲ್ಲವೂ ನೂತನವಾಯಿತು. ಯಾವುದು ನೂತನವಾಯಿತು? ನಮ್ಮ ಸ್ವಭಾವ, ನಮ್ಮ ಹೃದಯ, ನಮ್ಮ ನಡತೆ ಇವೆಲ್ಲವೂ ನೂತನವಾಯಿತು. ಇದು ನೂತನವಾಗಬೇಕು. ನಮ್ಮ ಆತ್ಮ ನೂತನವಾಯಿತು. ಇವೆಲ್ಲ ಸಂಗತಿಗಳು ನೂತನವಾಗುತ್ತವೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು 2 ಕೊರಿಂಥ ಚಾಪ್ಟರ್ 13 1 and 2ಗೆ ನಾವು ತಿರುಗಿ ಬರೋಣ. 2 ಕೊರಿಂಥ 13:1-2 ನಾನು ನಿಮ್ಮ ಬಳಿಗೆ ಬರುವುದು ಇದು ಮೂರನೆಯ ಸಾರಿ. ಇಬ್ಬರು ಮೂವರು ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಸಂಗತಿ ಸ್ಥಾಪಿತವಾಗಬೇಕು. ನಾನು ಎರಡನೇ ಸಾರಿ ನಿಮ್ಮಲ್ಲಿದ್ದಾಗ ತಿರುಗಿ ಬಂದರೆ ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂದು ಹೇಳಿದೆನೋ, ಹಾಗೆಯೇ ಈಗಲೂ ನಿಮಗೆ ದೂರದಲ್ಲಿದ್ದು ಪೂರ್ವ ಪಾಪ ಕೃತ್ಯಗಳನ್ನು ಇನ್ನೂ ನಡೆಸುತ್ತಿರುವವರಿಗೂ, ಅಂದ್ರೆ ಇನ್ನೂ ನಡೆಸ್ತಿದ್ದಾರೆ ಕೆಲವರು, ಇನ್ನೂ ನಡೆಸ್ತಿರುವವರನ್ನು ಮಿಕ್ಕಾದ ಎಲ್ಲವರಿಗೂ ಹೇಳುತ್ತೇನೆ. ಅದಕ್ಕೆ ಒಂದು ಮಾತು, ಈ ವಾಕ್ಯ ನಾನು ಸ್ಟಾರ್ಟಿಂಗ್ ಈ ಬೈಬಲ್ ಸ್ಟಡಿಯಲ್ಲಿ ನಿಮಗೆ ತೋರಿಸಿದ್ದೇನೆ. ಮತ್ತಾಯ 13 ಮ್ಯಾಥ್ಯೂ 13:49 ಹಾಗೆ ಯುಗದ ಸಮಾಪ್ತಿಯಲ್ಲಿ ಆಗುವುದು ದೇವದೂತರು ಹೊರಟು ಬಂದು ನೀತಿವಂತರ ಒಳಗಿಂದ. ಯಾರ ಒಳಗಿಂದ?
ಲೋಕದ ಒಳಗಿಂದ ಅಲ್ಲ, ಲೋಕದೊಳಗಿಂದ ಅಲ್ಲ, ಯಾರ ಒಳಗಿಂದ? ನೀತಿವಂತರ ಒಳಗಿಂದ. ಕೆಟ್ಟವರನ್ನು ಬೇರೆ ಮಾಡಿ, ಕೆಟ್ಟವರನ್ನು, ಅಂದರೆ ನೀತಿವಂತರೊಳಗೆ ಕೆಟ್ಟವರಿದ್ದಾರೆ ಅಂತ ಆಯಿತು. ಸಭೆಯ ಒಳಗಡೆ ಕೆಟ್ಟವರಿದ್ದಾರೆ ಅಂತ ಆಯಿತು. ಓಕೆ, ಮುಂದೆ ಓದಿ. ಕೆಟ್ಟವರನ್ನು ಬೇರೆ ಮಾಡಿ, ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅದು ಯಾರಾದರೂ ರಕ್ಷಣೆ ಹೊಂದಿದ ಮೇಲೆ ಹೇಗೆ ಬೇಕಾ ಜೀವಿಸು ಅಂತ ಹೇಳಿದರೆ ನೀವು ಹಾಲಲ್ಲಿಯ ಹೇಳ್ಬೇಕು, ಈ ವಾಕ್ಯ ತೋರಿಸಿ ಹೇಳಬೇಕು. ಯಾರಿಗೆ ನರಕಕ್ಕೆ ಹೋಗ್ಲಿಕ್ಕೆ ಇಷ್ಟ ಇದ್ದರೆ ಬೇಕಾದಾಗೆ ಜೀವಿಸಿ, ತೊಂದರೆ ಇಲ್ಲ. ಮದ್ಯಪಾನ ಮಾಡಿ, ವ್ಯಭಿಚಾರ ಮಾಡಿ, ನಿಮಗೆ ಏನೆಲ್ಲ ಸುಖ ಸಂತೋಷ ಮಾಡಲಿಕ್ಕೆ ಅದೆಲ್ಲ ಮಾಡ್ಕೊಂಡು ಜೀವಿಸಿರಿ, ತೊಂದರೆ ಇಲ್ಲ. ನರಕಕ್ಕೆ ಹೋಗ್ಲಿಕ್ಕೆ ಇಷ್ಟ ಇದ್ದರೆ, ಪರಲೋಕಕ್ಕೆ ಹೋಗ್ಲಿಕ್ಕೆ ಇಷ್ಟ ಇದ್ದರೆ, ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರು ನೀರಲ್ಲಿ ಮುದ್ದಿಸಿಕೊಂಡ ಮೇಲೂ ನಿಮ್ಮ ಪರಲೋಕಕ್ಕೆ ಹೋಗ್ಲಿಕ್ಕೆ ಇಷ್ಟ ಇದ್ದರೆ ಸರಿಯಾಗಿ ಪವಿತ್ರವಾಗಿ ದೇವರ ವಚನ ಪ್ರಕಾರ ಜೀವಿಸುವುದಕ್ಕೆ ತೀರ್ಮಾನ ತಗೊಳ್ರಿ ಪ್ರಿಯರೇ. ಅಲ್ಲಲ್ಲಿ ಓಕೆ, ಮುಂದೆ ಓದಿ ವಾಕ್ಯವನ್ನು ಪುನಃ ಓದಿ. 49ನೇ ವಾಕ್ಯ, ಅದು ಮ್ಯಾಥ್ 13:49. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು, ಯುಗದ ಸಮಾಪ್ತಿಯಲ್ಲಿ ಆಗುವುದು, ದೇವದೂತರು ಹೊರಟು ಬಂದು ನೀತಿವಂತರ ಒಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋನವು ಇರುವುದು. ಅಲ್ಲಿ ಗೋಳಾಟ ಇರ್ತದೆ. ಗೋಳಾಟ ಮತ್ತು ಕಟಕಟನೆ ಹಲ್ಲು ಕಡಿಯುವಂಥ ಒಂದು ಸ್ಥಳ. ಗೋಳಾಟ ನಾರ್ಮಲ್ ಗೋಳಾಟ, ದುಃಖ ವೇದನೆ ಯಾತನೆ ಪಡುವಾಗ, ಬಾಯಾರಿಕೆ ಆಗುವಾಗ, ಹುಳಗಳು ಕಚ್ಚುವಾಗ ಅಲ್ಲಿ ಹುಳಗಳು ಕಚ್ಚುತ್ತಾ ಇರ್ತದೆ. ಅಲ್ಲಲ್ಲಿ ಕಡಿಯುವಂಥ ಸಾಯುವುದಿಲ್ಲ, ಉರಿಯುವಂಥ ಬೆಂಕಿ ಅಲ್ಲಿ ಆರುವುದಿಲ್ಲ. ಅಲ್ಲಿ ಕ್ರಿಮಿಗಳ ಹೊದಿಕೆ ಇರ್ತದೆ, ಹುಳಗಳ ಹಾಸಿಗೆ ಇರ್ತದೆ. ಅಲ್ಲಲ್ಲಿಯ ಕಳೆದ ದಿವಸಗಳ ಎಲ್ಲ ವಾಕ್ಯಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ ಪ್ರಿಯರೇ. ಬೇಕಾದರೆ ಏಷ್ಯಾ 14:10ನೇ ವಾಕ್ಯದಿಂದ ಓದಿಕೊಳ್ಳೋಣ. ಇವರೆಲ್ಲ ನಿನ್ನನ್ನು ಕುರಿತು ನೀನು ಸಹ ನಮ್ಮ ಹಾಗೆ ಬಲಹೀನನಾದೆಯಾ, ನಮಗೆ ಸರಿ ಸಮಾನನಾದೆಯೋ ಎಂದು ಹೇಳುತ್ತಾರೆ. ನಿನ್ನ ವೈಭವವು ವೀಣಾನಾದನವು ಪಾತಾಳಕ್ಕೆ ತಳ್ಳಲ್ಪಟ್ಟಿವೆ. ನಿನಗೆ ಹುಳಗಳೇ ಹಾಸಿಗೆ, ಕ್ರಿಮಿಗಳ ಹೊದಿಕೆ. ಸ್ವಲ್ಪ ಇಮೇಜಿನ್ ಮಾಡಿ, ಜಸ್ಟ್ ಇಮೇಜಿನ್ ಮಾಡಿ, ಕೇಳಿ. ಜಸ್ಟ್ ನಾವು ಮಾತಾಡುವಾಗ ಗೊತ್ತಾಗೋದಿಲ್ಲ, ಜಸ್ಟ್ ಇಮೇಜ್ ಮಾಡಿ. ಹುಳಗಳ ಹಾಸಿಗೆ ಹೇಗಿರ್ತದೆ? ಹುಳಗಳು ಗೊತ್ತುಂಟಲ್ಲ, ಈಗ ನೀವು ಕಾಣುವಂಥ ಈ ಹುಳಗಳಲ್ಲ, ಅಲ್ಲಿ ಇರುವಂಥ ಹುಳಗಳು ಭಯಂಕರ ಹುಳಗಳು ಅಲ್ಲಲ್ಲಯ್ಯ. ಅದು ಭಯಂಕರ ಒಂದು ಹುಳ ಕಚ್ಚಿದ್ರೆ ಸಾಕು, ಭಯಂಕರ ಸಹಿಸ್ಲಿಕ್ಕೆ ಆಗಲ್ಲ. ಆ ಹುಳಗಳ ಹಾಸಿಗೆಯಲ್ಲೇ ಮಲಗಿರ್ತೇವೆ ಅಂತೆ, ಹುಳಗಳ ಹಾಸಿಗೆ. ಇಲ್ಲಿ ಒಂದು ವೇಳೆ ಒಳ್ಳೊಳ್ಳೆ ಹಾಸಿಗೆಯಲ್ಲಿ ಮಲಗ್ತಾ ಇರ್ಬೋದು ನಾವು, ಸ್ಪಂಜದು ಮತ್ತು ಬೇರೆ ಬೇರೆ ಬೆಡ್ಗಳು. ಈಗ ಲಕ್ಷಗಟ್ಟಲೆದು ಬೆಡ್ಡುಗಳು ಬಂದಿವೆ ಅಂತ, ಬೇರೆ ಬೇರೆ ಹಾಸಿಗೆಯಲ್ಲಿ ಮಲಗ್ತಾ ಇರ್ಬೋದು. ಅಲ್ಲಿ ಹುಳಗಳ ಹಾಸಿಗೆ. ನಿಮಗೆಲ್ಲ, ದೇವರ ಮಕ್ಕಳಿಗೆಲ್ಲ, ನೀವು ಖಂಡಿತವಾಗಿ ನೀವು ಪರಲೋಕದಲ್ಲಿ ಸಂತೋಷ ಇರುವಂಥ ಸ್ಥಳಕ್ಕೆ ಹೋಗುವವರು. ಅಂದರೆ ಅಲ್ಲಿ ಯಾರು ಹೋಗ್ತಾರೆ ಅವರಿಗೆ ನಾನು ಹೇಳೋದು. ಅಲ್ಲಿ ಹುಳಗಳ ಹಾಸಿಗೆ, ಕ್ರಿಮಿಗಳ ಹೊದಿಕೆ ಸ್ವಲ್ಪ ಇಮ್ಯಾಜಿನ್ ಮಾಡಿ ಪ್ರಿಯರೇ. ಇನ್ನೊಂದು ವಾಕ್ಯ ಓದುವ. ಮಾರ್ಕ 9:44-48. ಮಾರ್ಕ್ 9:44-48. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಕಡಿತಲೇ ಇರ್ತದೆ. ಅನೇಕ ಸರಿ ಸಾಯುವಂಥ ಒಂದು ಅನುಭವ ಪ್ರಿಯರೇ, ಭಯಂಕರ ಯಾತನೆ. ಇದು ಎಷ್ಟು ದಿನಕ್ಕ? ಈ ಬಳ್ಳಾರಿ ಜೈಲಿಗೆ ಅಥವಾ ಯರೋಡ ಜೈಲಿಗೆ, ತಿಹಾರ್ ಜೈಲಿಗೆ ಯಾರಾದರೂ ಹೋದರೆ ಅವರಿಗೆ ತಿರುಗಿ ಬರುವಂಥ ಒಂದು ನಿರೀಕ್ಷೆ ಇದೆ. ಇವತ್ತಲ್ಲ ನಾಳೆ ಬರ್ತೇನೆ ಎಂಬಂತ. ಒಟ್ಟು ಮರಣ ಶಿಕ್ಷೆ ಅನುಭವಿಸುವವರಿಗೆ, ಗಲ್ಲು ಶಿಕ್ಷೆಗೆ ಹೋದವರಿಗೆ ನಿರೀಕ್ಷೆ ಇಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲ ಶಿಕ್ಷೆ, ಜೀವಾವಧಿ ಆಗಿರ್ಬೋದು, ಯಾವುದು ಶಿಕ್ಷೆ ಎಲ್ಲ ಅನುಭವಿಸ್ಲಿಕ್ಕೆ ಯಾರು ಹೋಗ್ತಾರಲ್ಲ ಅವರಿಗೆ ನಿರೀಕ್ಷೆ ಇದೆ. ಒಂದು ದಿವಸ ಹೊರಗಡೆ ಹೋಗ್ತೇನೆ, ನನ್ನ ಕುಟುಂಬದ ನೋಡ್ತೇನೆ, ಸ್ವಲ್ಪ ಸಮಯ ಜೀವಿಸ್ತೇನೆ, ಎಲ್ಲರಿಗೂ ನಿರೀಕ್ಷೆ ಇದೆ. ಹಲಲುಯ. ಆದರೆ ನರಕದಲ್ಲಿ ಹೋದವ್ರಿಗೆ ನಿರೀಕ್ಷೆ ಇಲ್ಲ ಪ್ರಿಯರೇ, ಅಲ್ಲಿ ನಿರೀಕ್ಷೆ ಇಲ್ಲ. ಜಾಬ್ 7:9 ಹೇಳ್ತಾರೆ, ಯೋಬ 7:9. ಅಲ್ಲಿ ಒಂದೇ ಡೋರ್ ಇರುವುದಂತೆ.
ನೀವೆಲ್ಲ ಬಿಲ್ಡಿಂಗ್ ಹತ್ರ ಹೋಗಿ, ಎಲ್ಲ ಕಂಪೌಂಡ್ ಹತ್ರ ಹೋಗಿ 2 ಗೇಟ್ ಇರ್ತದೆ, ಎಂಟ್ರಿ ಮತ್ತು ಎಕ್ಸಿಟ್ ಅಂತ 2 ಡೋರ್ಗಳಿರ್ತದೆ. ಆ ನರಕಕ್ಕೆ ಹೋದರೆ ಒಂದೇ ಡೋರ್ ಅಂತೆ, ಒಂದು ಎಂಟ್ರಿ ಡೋರ್ ಅಂತೆ. ಎಂಟ್ರಿ ಎಂಬುದಾಗಿ ಹೇಳುವಂಥ ಒಂದು ಸ್ವಾಗತಿಸುವಂಥ ಗೇಟ್. ಅಲ್ಲಿಂದ ಹೊರಗೆ ಬರಲಿಕ್ಕಿಲ್ಲ. ಜೀವಂತವಾಗಿರೋ ಬೊಜ್ಜೆ ಮಾಡಿ, ಪೂಜೆ ಮಾಡಿ, ಹಲ್ಲಲಿಯ ಪ್ರಾರ್ಥನೆ ಮಾಡಿ, ಹಲ್ಲಲಿಯ ಅಥವಾ ಯಾಕಂದರೆ ನಾನು ಕ್ಯಾಥಲಿಕ್ ಕುಟುಂಬದ ಹುಟ್ಟಿ ಬೆಳೆದವನಾದ್ದರಿಂದ ಪೂಜೆ ಎಲ್ಲ ಕೊಡ್ತಾಯಿದ್ರು. ಹಲ್ಲಲಿಯ ಸತ್ತವರಿಗೋಸ್ಕರವಾಗಿ. ನಮಗೆ ಗೊತ್ತಿರಲಿಲ್ಲ ಸತ್ತವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ಅದನ್ನೇ ಕಲಿಸಿಕೊಟ್ಟು. ಸತ್ಯದ ವಾಕ್ಯ ನಮಗೆ ಗೊತ್ತಿರಲಿಲ್ಲ. ಎದುರೇ ಸಾಧ್ಯವಾಗಿದ್ದರೆ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬರುವಂಥ ಅವಶ್ಯಕತೆ ಇರಲಿಲ್ಲ, ನಮಗೆ ಸತ್ತು ಹೋಗುವಂಥ ಅವಶ್ಯಕತೆ ಇರಲಿಲ್ಲ. ಈಗ ನಾವೇ ಪೂಜೆ ಮಾಡಿಕೊಂಡು, ನಾವೇ ಪ್ರಾರ್ಥನೆ ಮಾಡಿಕೊಂಡು ನಾವೇನು ಮಾಡ್ಬೋದಿತ್ತು? ಸತ್ತಂದ ಆತ್ಮವನ್ನು ನರಕಂದರೆ ಪರಲೋಕಕ್ಕೆ ಕಳಿಸ್ಬೋದಿತ್ತು. ಅಲ್ಲಲ್ಲಿ ಅದಕ್ಕೆ ಇದು ಸಾಧ್ಯ ಇಲ್ಲ ಅಂತಲೇ ಯೇಸು ಏನು ಹೇಳಿದ? ದೇವರ ರಾಜ್ಯ, ಪಾಪಕ್ಕೆ ಪಶ್ಚಾತ್ತಾಪ ದೇವರಕ್ಕೆ ತಿರುಗಿ ದೇವರ ರಾಜ್ಯವು ಸಮೀಪವಾಯಿತು ಎಂಬುದಾಗಿ ಹೇಳಿದ್ದಾನೆ. ಹಾಗಾದರೆ ಗೋಳಾಟ ಅಲ್ಲಿ ಇರ್ತದೆ. ಇನ್ನೊಂದು ಹಲ್ಲು ಕಡೆನೂ ಯಾಕೆ ಇರ್ತದೆ ಪ್ರಿಯರೇ? ಹಲ್ಲು ಕಡೆನೂ ಯಾಕೆ ಅಂದರೆ, ಮೊದಲದಾಗಿ ದಾರಿಯರು ತಪ್ಪಿಸಿದ್ದಾರೆ ನೋಡಿ, ಹೈ ಫಾರ್ ಗ್ರೇಸ್ ಎಂಬುದಾಗಿ. ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ಪ್ರಾರ್ಥನೆಯಲ್ಲಿದ್ದೇವೆ, ನಾವು ಈಗಾಗಲೇ ಆಶೀರ್ವಾದ ಹೊಂದಿದ್ದೇವೆ, ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋ ಅವಶ್ಯಕತೆ ಇಲ್ಲ, ಉಪವಾಸ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ, ಪರಿಶುದ್ಧವಾಗಿದ್ದೇವೆ, ನಾವು ಪರಿಶುದ್ಧರಾಗಿ ಜೀವಿಸುವ ಅರಿಕೆ ಮಾಡಿದರೆ ಸಾಕು. ನಾನು ನೀತಿವಂತನು, ನೀತಿಯದರು ಹುಟ್ಟಿದ್ದೇನೆ, ಪರಿಶುದ್ಧರು ಹುಟ್ಟಿ ಅರಿಕೆ ಮಾಡಿದರೆ ಸಾಕು. ಪರಿಶುದ್ಧರಾಗಿ ಜೀವಿಸುವ ಅವಶ್ಯಕತೆ ಇಲ್ಲ, ನೀತಿವಂತರಾಗಿ ಜೀವಿಸುವ ಅವಶ್ಯಕತೆ ಇಲ್ಲ. ಅವರು ನೆನೆಸಿ ಅಲ್ಲು ಕಡಿತೇವೆ. ಅವನಲ್ಲ ಕಾರಣ ಯಾವತ್ತು ನನ್ನ ದಾರಿ ತಪ್ಪಿಸ್ಲಿಕ್ಕೆ. ಆ ವ್ಯಕ್ತಿಗಳನ್ನು, ಆ ಪ್ರೀಚರ್ ನೆನೆಸಿ ಅವತ್ತು ನಾವೇನು ಮಾಡ್ತೇವೆ? ಅಲ್ಲು ಕಡಿತೇವೆ. ದಾರಿ ತಪ್ಪಿಸಿದವರನ್ನು ನೋಡಿಕೊಂಡು ನಾವು ಅವರ ಬಗ್ಗೆ ಯೋಚಿಸಿ ಅಲ್ಲು ಕಡಿದೆ ಅಂತ. ಆ್ಯಕ್ಚುಲಿ ಅದು ಕರೆಕ್ಟ್. ಅದಕ್ಕಾಗಿ ವಿವೇಚನೆ ಮಾಡಿರಿ, ಪರಿಶುದ್ಧವಾದ ಮಾರ್ಗವನ್ನು ಅನುಸರಿಸಿರಿ. ಯೇಸುವಿನ ಬರೋಣ ಬೇಗ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ಸಿದ್ಧರಾಗಬೇಕು. ಇಲ್ಲದಿದ್ದರೆ ಹಲ್ಲೆಲೂಯಾ ಕೈ ಬಿಡಲ್ಪಡುವಂಥ ಒಂದು ಭಯ ಕೂಡ ಇದೆ ಪ್ರಿಯರೇ. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ನಮ್ಮ ಪೂರ್ವ ಸ್ವಭಾವವನ್ನು ಕಿತ್ತು ಹಾಗೆ ಹೊಸ ಸ್ವಭಾವವನ್ನು, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಆ ವಾಕ್ಯಕ್ಕೆ ತಿರುಗಿ ಬರುವ ಎಫೆಸ 4:22-24 ವಾಕ್ಯ. ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 4:22-23-24. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪ್ರೈಸ್ ಗಾಡ್. ಈಗ ಒಂದನೇದಾಗಿ ಬೆಳಕಿನ ಆಯುಧ ಧರಿಸಿಕೊಳ್ಬೇಕಂತ ಕಲಿತೇವು. ಎರಡನೇದಾಗಿ ನಾವು ಧರಿಸಿಕೊಳ್ಳಬೇಕಾದದ್ದು ಯಾವುದು? ನೂತನ ಸ್ವಭಾವ. ನಾವು ನೂತನ ಸ್ವಭಾವ ಧರಿಸಿಕೊಳ್ಳೋಣ ಪ್ರಿಯರೇ. ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿ ನಾವು ಜೀವಿಸೋಣ ಪ್ರಿಯರೇ. ನಮ್ಮ ಜೀವಿತದಲ್ಲೂ ಬದಲಾವಣೆ ಬರಬೇಕು. ಜನರು ಕಾಣಬೇಕು ಕ್ರಿಸ್ತ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ, ನಾವು ನಿಜವಾಗಿ ಪಾಪದಿಂದ ನಾವು ಬೇರ್ಪಟ್ಟಿದ್ದೇವೆ ಅಂತ ಜನರಿಗೆ ಗೊತ್ತಾಗಬೇಕು. ಹಲ್ಲೆಲೂಯಾ. ಕರ್ತನ ಆಶೀರ್ವಾದಕ್ಕೆ ನಾವಾಗ ಪಾತ್ರರಾಗುತ್ತೆ ಪ್ರಿಯರೇ. ಅದೇ ಪಾಪದಲ್ಲಿ ಜೀವಿಸುವಾಗ, ವಂಚನೆ ಮೋಸದಲ್ಲಿ ಅದೇ ಮುಂಚಿನ ಹಾಗಿದ್ದ ಹಾಗೆ ಜೀವಿತ ಇರುವುದಾದರೆ ಹಲ್ಲೆಲೂಯಾ ದೇವರ ಆಶೀರ್ವಾದಕ್ಕೂ ನಾವು ಪಾತ್ರರಾಗುವುದಿಲ್ಲ. ಅದ ಕಾರಣ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಯಥಾರ್ಥವಾಗಿ ನಮ್ಮ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ಮಾನಸಾಂತರ ಬೇಡಬೇಕಾದ ಭಾಗದಲ್ಲಿ ಮಾನಸಾಂತರ ಪಡೋಣ ಪ್ರಿಯರೇ. ನಾನು ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರವಾಗಿ. ಎಲ್ಲರ ಕಣ್ಣು ಮುಚ್ಚಿಕೊಂಡು ಒಪ್ಪಿಸಿಕೊಡೋಣ. ರೇಕೆಟು ರಂದ ರೆಮೆ ಸಿಕ್ಕಿತುರಿಯಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರ ಕೈ ಒಪ್ಪಿಸಿಕೊಡ್ರಿ ಪ್ರಿಯರೇ. ಅಲ್ಲಲ್ಲಿ ಪ್ರಾರ್ಥನೆ ಮಾಡುವಂಥ ತೀರ್ಮಾನ ತಗೊಳ್ರಿ. ಅಲ್ಲಲ್ಲಿ 7 ಆಯುಧಗಳನ್ನು ಧರಿಸುವಂಥ ತೀರ್ಮಾನ ತಗೊಳ್ರಿ. ನೂತನ ಸ್ವಭಾವ ಧರಿಸುವಂಥ ತೀರ್ಮಾನ ತಗೊಳ್ರಿ. ಆಲ್ರೆಡಿ ನೂತನ ಸ್ವಭಾವ ನಾವು ಹೊಂದಿಕೊಂಡಿದ್ದೇವೆ. ಅದು ನಮ್ಮ ಜೀವಿತ ಪ್ರಕಟವಾಗಬೇಕು. ಆದರೆ ನಾವು ಒಪ್ಪಿಸಿಕೊಳ್ಬೇಕು, ನಾವು ತೀರ್ಮಾನ ತಗೋಬೇಕಾಗುತ್ತದೆ. ಅರ್ಮಕ ಸೆಂದೆ ರಿಕೆಟರಿ ಅಂತ ಲಭ ದೇವರ ಕೈಗೆ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿನ ಪಾದಕ್ಕೆ ಬಂದಿದ್ದೇವೆ. ನನ್ನ ವಾರ್ತೆಯನ್ನು ಕೇಳುವ ಎಲ್ಲ ಜನರಿಗೆ ಪ್ರಾರ್ಥಿಸುತ್ತೇನೆ. ಅವ್ರ ಜೀವಿತದ ಬೇಕಾದ ಬಿಡುಗಡೆ ಅನುಗ್ರಹಿಸು. ನೂತನ ಸ್ವಭಾವ ಧರಿಸಿಕೊಂಡು 7 ಆಯುಧಗಳನ್ನು ಧರಿಸಿಕೊಂಡು ಕರ್ತನೆ ನಿನಗೋಸ್ಕರ ಸಾಕ್ಷಿಯಾಗಿ ಜೀವಿಸುವ ಹಾಗೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದೆ. ಸ್ತೋತ್ರ ರಾಜ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.